ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೈನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ವೆರಿಕೋಸ್ ವೈನ್ಸ್ ಅಂದ್ರೆ ಏನು, ಇದಕ್ಕೆ ಕಾರಣ ಏನು, ಇದರ ಲಕ್ಷಣ ಮತ್ತು ಪರಿಹಾರ, ಇದನ್ನ ತಿಳಿಸ್ಕೊಡೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ಆನಂದ್ ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಆಕ್ಚುಯಲ್ ಆಗಿ ಈ ವೆರಿಕೋಸ್ ವೈನ್ಸ್ ಅಂದ್ರೆ ಏನು? ನೋಡಿ, ವೆರಿಕೋಸ್ ವೇನ್ಸ್ ಅನ್ನೋದು ಒಂದು ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಬ್ಲಡ್ ವೆಸಲ್ಸ್ಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆ. ಸೊ ವಿಚ್ ಈಸ್ ದ ಮೋಸ್ಟ್ ಕಾಮನ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಕಂಡುಬರುವಂಥ ಒಂದು ಕಾಮನ್ ಡಿಸೀಸ್ ಅಂತಂದರೆ ಅದು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಮುಖ್ಯವಾಗಿ ಏನಾಗುತ್ತೆ, ರಕ್ತ ಚಲನೆಯಲ್ಲಿ ವ್ಯತ್ಯಾಸ ಉಂಟಾದಾಗ, ಎಸ್ಪೆಷಲಿ ಈ ವೇನ್ಸಲ್ಲಿ ಏನಾಗುತ್ತೆ, ಬ್ಲಡ್ ರಿವರ್ಸ್ ಫ್ಲೋ ಆಗ್ತಾ ಇರುತ್ತೆ. ಅದರಲ್ಲೂ ಕೂಡ ಡಿಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಇಂಪ್ಯೂರ್ ಬ್ಲಡ್ ಅನ್ನೋದು ಫ್ಲೋ ಆಗ್ತಾ ಇರುತ್ತೆ. ಸೊ ಇಂಥ ಒಂದು ಬ್ಲಡ್ ಫ್ಲೋನಲ್ಲಿ ವ್ಯತ್ಯಾಸ ಆದಾಗ, ಎಸ್ಪೆಷಲಿ ವೇನ್ಸಲ್ಲಿರುವಂಥ ಒಂದು ವ್ಯಾಲ್ಸ್ ಅಂತ ಇರುತ್ತೆ, ಅದು ಕಪ್ ಶೇಪಲ್ಲಿ ಇರುತ್ತೆ. ಆ ವ್ಯಾಲ್ಸ್ ವೀಕ್ ಆದಾಗ ವ್ಯಾಲ್ಯುಲಾರ್ ಲೀಕೇಜ್ ಅಥವಾ ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಈ ಥರದ ಒಂದು ಫ್ಯಾಕ್ಟರ್ಸಿಂದ ಏನಾಗುತ್ತೆ, ಬ್ಲಡ್ ಸ್ಟಾಗ್ನೇಷನ್ ಅಥವಾ ಬ್ಲಡ್ ಪೂಲಿಂಗ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಅಂದರೆ ಒಂದೇ ಕಡೆ ಶೇಖರಣೆ ಆಗ್ತಾ ಹೋಗುವಂಥದ್ದು. ಸೊ ಅದರಿಂದ ಏನಾಗುತ್ತೆ, ಆ ಒಂದು ಇಂಟ್ರಾವೀನಸ್ ಪ್ರೆಷರ್ ಅನ್ನೋದು ಹೆಚ್ಚಾಗಿ ಅಲ್ಲಲ್ಲೇ ಊದ್ಕೊಳ್ತಾ ಹೋಗುವಂಥದ್ದು, ಬಲ್ಜ್ ಆಗ್ತಾ ಹೋಗುವಂಥದ್ದು. ಸೊ ಅದನ್ನೇ ನಾವು ಸೋಲನ್ ಆರ್ ಬಲ್ಜಿಂಗ್ ವೇನ್ಸ್ ಇನ್ ಆ್ಯಂಡ್ ಅರೌಂಡ್ ಥೈ ಆ್ಯಂಡ್ ಲೆಗ್ ರೀಜನ್, ತೊಡೆ ಭಾಗದಲ್ಲಿ ಮತ್ತು ಕಾಲಿನ ಭಾಗದಲ್ಲಿ ಇರುವಂಥ ಒಂದು ವೇನ್ಸಲ್ಲಿ ಈ ಥರ ಒಂದು ಬ್ಲೂಯಿಶ್ ಆಗಿ ಟರ್ನ್ ಆಗೋದು, ಪರ್ಪಲ್ ಅಥವಾ ಗ್ರೀನಿಶ್ ಆಗಿ ಕಾಣಿಸ್ಕೊಡುವಂಥದ್ದು ಅಥವಾ ಊತ ಬರುವಂಥದ್ದು. ಸೊ ಈ ಥರದ ಒಂದು ಕಂಡೀಷನ್ನ ಕಾಣಿಸ್ಕೊಂಡಾಗ ನಾವು ಅದನ್ನು ಕಾಮನ್ ಆಗಿ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಈ ವೆರಿಕೋಸ್ ವೈನ್ಸ್ ನ ಗುಣಲಕ್ಷಣಗಳು ಯಾವುದು ಅಂತ? ಸಿಂಪ್ಟಮ್ಸ್ ಅಂತ ನಾವು ನೋಡಿದಾಗ ಎರಡು ರೀತಿಯಲ್ಲಿ ನೋಡ್ತೀವಿ. ಸಾಮಾನ್ಯವಾಗಿ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ತುಂಬ ಜನರಲ್ಲಿ ಏನಾಗುತ್ತೆ, ವೇನ್ಸ್ ಊದ್ಕೊಳ್ತಾ ಇರೋದು, ಬಲ್ಜ್ ಆಗ್ತಾ ಹೋಗುವಂಥದ್ದು, ಅದು ಪ್ರಾಮಿನೆಂಟಾಗಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಅಂದರೆ ಯಾರೇ ಒಬ್ಬರು ನೋಡಿದ್ರು ಕೂಡ ಇದು ವೆರಿಕೋಸ್ ವೇನ್ ಸಮಸ್ಯೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಪೇಷಂಟ್ಸೇ ಕೆಲವೊಂದು ಎಕ್ಸ್ಪೀರಿಯನ್ಸ್ ಮಾಡುವಂಥ ಸಿಂಪ್ಟಮ್ಸ್ ಇರುತ್ತೆ. ಅಂದರೆ ಮುಖ್ಯವಾಗಿ ಏನಾಗುತ್ತೆ, ಈ ಕಾಫ್ ಮಸಲ್ಸ್ ಅಂತ ಏನು ಹೇಳ್ತೀವಿ, ಸೊ ಮೀನಿನ ಕಂಡ ಅಂತ, ಸೊ ಅಂಥ ಕಡೆಯಲ್ಲಿ ಕ್ರಾಂಪ್ಸ್ ಡೆವಲಪ್ ಆಗುವಂಥದ್ದು ಅಥವಾ ಪೇಯ್ನ್ ಏನಿರುತ್ತೆ, ಅಂದರೆ ಡೇ ಟೈಮಲ್ಲಿ ಅವರು ನಡೀತಾ ಇರುವಾಗ ಯಾವುದೇ ಥರ ಸಮಸ್ಯೆ ಇರೋದಿಲ್ಲ, ರೆಸ್ಟ್ ತೊಗೊಂಡಾಗ ಪೇಯ್ನ್ ಹೆಚ್ಚಾಗುವಂಥದ್ದು, ಪೇಯ್ನ್ ಅಟ್ ನೈಟ್ ಡ್ಯೂರಿಂಗ್ ರೆಸ್ಟ್ ಅಂತ ಹೇಳ್ತೀವಿ. ಸೊ ಅದು ಕೂಡ ಒಂದು ಟಿಪಿಕಲ್ ಫ್ಯೂಚರ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಡಲ್ ಏಕಿ ಫೀಲಿಂಗ್ ಅಂತ ಹೇಳ್ತೀವಿ. ಅಂದರೆ ಆ್ಯಂಕಲ್ ಜಾಯಿಂಟಲ್ಲಿ ಪೇಯ್ನ್ ಬರೋ ಥರ ಆಗೋದು, ಅಥವಾ ಹೆವಿನೆಸ್ ಇನ್ ಲೆಗ್ಸ್ ಅಂತ ಹೇಳ್ತೀವಿ, ಕಾಲಲ್ಲಿ ಭಾರ ಥರ ಫೀಲಿಂಗ್ ಆಗುವಂಥದ್ದು, ಅಥವಾ ಸ್ವೆಲ್ಲಿಂಗ್ ಉಂಟಾಗುವಂಥದ್ದು, ಅಥವಾ ವೇನ್ಸ್ ಹೇಳಿದಾಗ ಅಲ್ಲಲ್ಲೇ ಲೈಟಾಗಿ ಬಲ್ಜ್ ಆಗಿದ್ದು ದೊಡ್ಡದಾಗ್ತಾ ಹೋಗುವಂಥದ್ದು, ಅಥವಾ ಅದು ಪ್ರಾಮಿನೆಂಟಾಗಿ ಕಾಣಿಸ್ಕೊಳ್ತಾ ಹೋಗುವಂಥದ್ದು, ಒಂದು ಕಡೆ ಶುರುವಾಗಿದ್ದು ಇನ್ನೊಂದು ಕಡೆ ಪ್ರೋಗ್ರೆಸ್ ಆಗ್ತಾ ಹೋಗುವಂಥದ್ದು. ಅಂದರೆ ವೇನ್ ಯಾವೆಲ್ಲ ಜಾಗದಲ್ಲಿ ಹಡ್ಕೊಂಡಿದೆ ಆ ಕಡೆಯಲ್ಲೆಲ್ಲ ನಿಧಾನಕ್ಕೆ ಸ್ವೆಲ್ಲಿಂಗ್ ಊದ್ಕೊಳ್ತಾ ಹೋಗುವಂಥದ್ದು. ಈ ಥರದ್ದೆಲ್ಲ ಲಕ್ಷಣಗಳನ್ನ ನಾವು ಕ್ರಮೇಣವಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಪೇಯ್ನ್ ಅನ್ನೋದು ತುಂಬ ಕಡಿಮೆ ಜನರಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಮುಖ್ಯವಾಗಿ ಈ ಥರ ವೇನ್ಸಲ್ಲಿ ಊದ್ಕೊಳ್ಳುವಂಥದ್ದು, ವೇನ್ಸ್ ಪ್ರಾಮಿನೆಂಟ್ ಆಗಿ ಕಾಣಿಸ್ಕೊಳ್ಳುವಂಥದ್ದು, ಬ್ಲ್ಯಾಕಿಶ್ ಆಗಿ ಕಾಣಿಸ್ಕೊಳ್ಳೋದು ಅಥವಾ ಬ್ಲೂಯಿಶ್ ಆಗಿರೋದು, ಈ ಒಂದು ನಾನು ಆಗಲೇ ಹೇಳಿದಾಗ ಇಂಪ್ಯೂರ್ ಬ್ಲಡ್ ಅಥವಾ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಏನು ಹೇಳ್ತೀವಿ, ಸೊ ಅದು ಬ್ಲೂಯಿಶ್ ಕಲರ್ ಇರ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಅಲ್ಲಿರುವಂಥ ಒಂದು ಬ್ಲಡ್ ಸ್ಟಾಗ್ನೆಂಟ್ ಆದಾಗ ಅದು ಪ್ರಾಮಿನೆಂಟಾಗಿ ಕಾಣಿಸ್ಕೊಳ್ತಾ ಹೋಗುವಂಥದ್ದು ಇರುತ್ತೆ. ಸೊ ಇದೆಲ್ಲದೂ ಕೂಡ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಅಂತ, ಅದು ಹೆಚ್ಚು ಜನರಲ್ಲಿ ಕಂಡುಬರುವಂಥ ಒಂದು ಸಿಂಪ್ಟಮ್ಸ್. ಮುಖ್ಯವಾಗಿ ಹೇಳಿದಾಗೆ ಮಂಡಿ ಹಿಂಭಾಗದಲ್ಲಿ ತುಂಬ ಜನರಲ್ಲಿ ಫಸ್ಟ್ ಶುರು ಆಗ್ಬೋದು, ಪಾಪ್ಲಿಟಿಯಲ್ ಫೋಸಾ ಅಂತ ಹೇಳ್ತೀವಿ, ಅಲ್ಲಿರುವಂಥ ಒಂದು ವೇನ್ಸ್ ಪಾಪ್ಲಿಟಿಯಲ್ ವೇನ್ ಅಂತ ಹೇಳ್ತೀವಿ, ಅಥವಾ ಕಾಲಿನ ಭಾಗದ ಒಂದು ಬೋನ್, ಶಿನ್ ಬೋನ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಎಸ್ಪೆಷಲಿ ಮಧ್ಯಭಾಗದ, ಅಂದರೆ ಯಾವ್ಯಾವ ಜಾಗದಲ್ಲಿ ವೇನ್ ಮೇಲ್ಭಾಗದಲ್ಲಿ ಇರುತ್ತೆ, ಸೊ ಅಂಥ ಕಡೆ ಬೇಗ ಅಫೆಕ್ಟ್ ಆಗೋದು ಅಥವಾ ಅಲ್ಲಿ ಕಾಣಿಸ್ಕೊಳ್ತಾ ಹೋಗುವಂಥದ್ದು ಇರುತ್ತೆ. ನಂತರದಲ್ಲಿ ಇನ್ನೂ ಸಿವಿಯರ್ ಆಗ್ತಾ ಹೋದಾಗೆ ವೇನ್ ಯಾವೆಲ್ಲ ಜಾಗಕ್ಕೆ ಹರಡ್ಕೊಂಡಿರುತ್ತೋ ಆ ಕಡೆಯಲ್ಲೆಲ್ಲ ಅವ್ರಿಗೆ ಅದು ಬಲ್ಜ್ ಆಗ್ತಾ ಹೋಗುವಂಥದ್ದು ಕೂಡ ನಾವು ನೋಡ್ತಕ್ಕಂಥ. ಈ ವೆರಿಕೋಸ್ ವೈನ್ಸ್ಗೆ ಕಾರಣ ಏನು ಅಂತ? ಪ್ರತಿಯೊಂದು ಕಾಯಿಲೆಗಳಲ್ಲೂ ಭಾಳಷ್ಟು ಕಾರಣಗಳನ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅದೇ ರೀತಿಯಾಗಿ ವೆರಿಕೋಸ್ ವೇನ್ಸ್ ಅಂತ ನಾವು ನೋಡಿದಾಗ ಭಾಳಷ್ಟು ಕಾರಣಗಳನ್ನ ನಾವು ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಮುಖವಾಗಿ ಅಂತಂದರೆ ಜೆನೆಟಿಕ್ ಫ್ಯಾಕ್ಟರ್. ಅಂದರೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಇತ್ತು, ಜೆನೆಟಿಕಲಿ ವೇನ್ಸ್ ಏನಾದ್ರು ತುಂಬ ವೀಕ್ ಆಗಿತ್ತು ಅಂತಂದರೆ ಅಂಥವ್ರಲ್ಲಿ ಈ ಒಂದು ಸಮಸ್ಯೆನ ನಾವು ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ತುಂಬ ಜನ ಫೀಮೇಲ್ಸಲ್ಲಿ ಯಂಗ್ ಏಜಲ್ಲೇ ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಎಲ್ಲೋ ಒಂದು ಕಡೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಅನ್ನೋದು ಒಂದು ಮೇನ್ ಫ್ಯಾಕ್ಟರ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಜೆನೆಟಿಕಲಿ ವೇನ್ಸ್ ವೀಕ್ ಆಗಿರೋದು ಅಥವಾ ವೇನ್ಸಿನ ಒಳಗಡೆ ಅಂತ ವ್ಯಾಲ್ಸ್ ಏನಾದ್ರು ವೀಕ್ ಆಗಿತ್ತು ಅಂದರೆ ವ್ಯಾಲ್ಯುಲಾರ್ ಲೀಕೇಜ್ ಅಥವಾ ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ, ಅಥವಾ ವೇನ್ಸಿನ ಒಂದು ಎಲಾಸ್ಟಿಕ್ ಫೈಬರ್ ಅಂತ ಏನು ಹೇಳ್ತೀವಿ ವಾಲ್ಸಲ್ಲಿ ಇರುವಂಥದ್ದು, ಆ ಎಲಾಸ್ಟಿಕ್ ಫೈಬರ್ ವೀಕ್ ಆಯಿತು, ಎಲಾಸ್ಟಿಸಿಟಿ ಅನ್ನೋದು ಲೂಸ್ ಆಯಿತು ಅಂತಂದಾಗ ಅದರಿಂದನೂ ಕೂಡ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಸೊ ಅಂದರೆ ಏಜಿಂಗ್ ಅನ್ನೋದು, ಏಜ್ ಫ್ಯಾಕ್ಟರ್ ಅನ್ನೋದು ಕೂಡ ಒನ್ ಆಫ್ ದ ಕಾಮನ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಏಜ್ ಆಗ್ತಾ ಆಗ್ತಾ ವೇನ್ಸಿನ ಒಂದು ಎಲಾಸ್ಟಿಸಿಟಿ ಕಡಿಮೆ ಆಗ್ತಾ ಹೋಗುವಂಥದ್ದು ಅಥವಾ ವೀಕ್ ಆಗ್ತಕ್ಕಂಥದ್ದೆಲ್ಲ ಇರುತ್ತೆ, ವ್ಯಾಲ್ಸ್ ವೀಕ್ ಆಗುವಂಥದ್ದು. ಸೊ ಹಾಗಾಗಿ ವಯೋಸಹಜವಾಗಿ ಕೂಡ ಒಂದು 40 ಇಯರ್ಸ್ ನಂತರ ಈ ಒಂದು ಸಮಸ್ಯೆನ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ ಒಬೇಸಿಟಿ ಅಂತ ಹೇಳ್ತೀವಿ, ಬಾಡಿ ವೇಟ್ ಯಾರಲ್ಲಿ ಅಬ್ನಾರ್ಮಲಿ ಹೈ ಇರುತ್ತೆ ಅಂಥವರಲ್ಲಿ ಕೂಡ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆನ ನಾವು ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಏನಾಗುತ್ತೆ, ಈ ವೇನ್ಸಲ್ಲಿ ಬ್ಲಡ್ ಫ್ಲೋ ಆಗೋದಕ್ಕೆ ಮೇನ್ ಮಸಲ್ಸ್ ಕೂಡ ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಮಸಲ್ ಕಾಂಟ್ರಾಕ್ಷನ್ ಪ್ರಾಪರಾಗಿ ಆಯಿತು ಅಂತಂದಾಗ ಸೊ ಬ್ಲಡ್ ಫ್ಲೋ ಈಸಿಯಾಗಿ ಆಗ್ತಕ್ಕಂಥದ್ದು ಇರುತ್ತೆ. ಈ ಕಾಫ್ ಮಸಲ್ಸ್ ಅಂತ ಏನು ಹೇಳ್ತೀವಿ ಅದನ್ನ ನಾವು ಸೆಕೆಂಡ್ರಿ ಹಾರ್ಟ್ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಇಂಥ ಒಂದು ಮಸಲ್ ವೀಕ್ ಆಗಿದ್ದಾಗ ಲ್ಯಾಕ್ಸಿಟಿ ಆಫ್ ಮಸಲ್ಸ್ ಅಂತ ಹೇಳ್ತೀವಿ, ಅಂದರೆ ಒಬೇಸಿಟಿ ಇದ್ದಂಥವರಲ್ಲಿ ವೀಕ್ ಆಗಿರುತ್ತೆ. ಸೊ ಹಾಗಾಗಿ ಅಂಥವರಲ್ಲಿ ಒಂದು ಬಾಡಿ ವೇಟ್ ಜಾಸ್ತಿ ಇರೋದು, ಇನ್ನೊಂದು ಈ ಥರ ಒಂದು ಫ್ಯಾಕ್ಟರಿಂದನೂ ಕೂಡ ಏನಾಗುತ್ತೆ ಬೇಗ ವೆರಿಕೋಸ್ ವೇನ್ ಸಮಸ್ಯೆ
ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾದ ಕಾರಣ ಅಂತ ಅತಿ ಸಾಮಾನ್ಯವಾದಂಥ ಕಾರಣ ಅಂತ ನಾವು ನೋಡೋದಾದರೆ ಆಕ್ಯುಪೇಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಯಾವೊಂದು ಕೆಲಸದಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ, ವೆಯ್ಟ್ ಲಿಫ್ಟ್ ಮಾಡ್ತಾರೆ, ಅಥವಾ ತುಂಬ ಹೊತ್ತು ಕಾಲು ಮಡಚಿ ಕೂತ್ಕೋತಾರೆ, ಈ ಥರದವರಲ್ಲಿ ಈ ಒಂದು ಸಮಸ್ಯೆ ನಾವು ಹೆಚ್ಚಾಗಿ ನೋಡ್ತೀವಿ. ಸ್ಪೆಸಿಫಿಕ್ ಆಕ್ಯುಪೇಷನ್ನೇ ನಾವು ಹೇಳೋದಾದರೆ ಟೀಚರ್ಸಲ್ಲಿ ಹೆಚ್ಚಾಗಿ ನೋಡುವಂಥದ್ದು, ಕಂಡಕ್ಟರ್ಸಲ್ಲಿ ಹೆಚ್ಚಾಗಿ ಬರುವಂಥದ್ದು, ಏರ್ ಸ್ಟೈಲಿಸ್ಟಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ, ಗೌರ್ಮೆಂಟ್ ವರ್ಕರ್ಸಲ್ಲಿ ಇರ್ಬೋದು. ಅಂದರೆ ಯಾವ ಆಕ್ಯುಪೇಷನಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಒಂದು 8 to 10 hours ಲಾಂಗ್ ಸ್ಟ್ಯಾಂಡಿಂಗಲ್ಲಿ ವರ್ಕ್ ಮಾಡ್ತಾರೆ ಅಂಥವರಲ್ಲಿ ಈ ಒಂದು ಸಮಸ್ಯೆನ, ಅಂದರೆ ಓವರ್ ಎ ಪೀರಿಯಡ್ ಆಫ್ ಇಯರ್ಸ್, 1 to 2 years ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲೇ ಬರುತ್ತೆ ಅಂತ ಹೇಳೋಕ್ಕಾಗದಿದ್ರು ಕೂಡ ಒಂದು ಸರ್ಟನ್ ಇಯರ್ಸ್ ವರ್ಕ್ ಮಾಡಿದಾಗ ಅಂಥವ್ರಲ್ಲಿ ಬರುವಂಥ ಒಂದು ಚಾನ್ಸ್ ಹೆಚ್ಚಿರುತ್ತೆ. ಇದ್ರ ಜೊತೆಗೆ ಪ್ರೀವಿಯಸ್ ವೆಯ್ನ್ ಇಂಜುರೀಸ್, ವೆಯ್ನ್ಸ್ಗೆ ಏನಾದ್ರು ಇಂಜುರಿ ಏನಾದ್ರು ಆಗಿತ್ತು ಅಂತಂದರೆ ಅದು ಒಂದು ಕಾರಣ ಆಗ್ಬೋದು. ಅಥವಾ ಬೇರೆ ಸೆಕೆಂಡ್ರಿ ಕಾಸಸ್ ಅಂತ ಹೇಳ್ತೀವಿ, ಸಿರೋಸಿಸ್ ಆಫ್ ಲಿವರ್ ಅನ್ನೋ ಒಂದು ಸಮಸ್ಯೆ ಏನಾದ್ರು ಇತ್ತು ಅಂದರೆ, ಅಥವಾ ಪೋರ್ಟಲ್ ಹೈಪರ್ ಟೆನ್ಷನ್ ಅನ್ನೋ ಒಂದು ಕಂಡೀಷನಲ್ಲಿ ಏನಾದ್ರು ಆಯಿತು ಅಂದರೆ ಬರುವಂಥದ್ದು, ಅಥವಾ ಪೈಲ್ ಸಮಸ್ಯೆ ಏನಾದ್ರು ಇತ್ತು ಅಂತಂದರೆ ಸೆಕೆಂಡ್ರಿ ಕಾಸ್ ಆಗಿ ಈ ಒಂದು ವೆರಿಕೋಸ್ ವೆಯ್ನ್ ಸಮಸ್ಯೆ ಅಂಥವ್ರಲ್ಲಿ ಕೂಡ ಬರುವಂಥ ಒಂದು ಚಾನ್ಸ್ ಇರುತ್ತೆ. ಬಟ್ ಅದ್ರ ಜೊತೆಗೆ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್, ಅಂದರೆ ಏನಂದರೆ ಒಂದು ನಿರ್ದಿಷ್ಟವಾದಂಥ ಕಾರಣದಿಂದ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. 2-3 ಥರದ ಕಾರಣದಿಂದ ಹೇಳಿದಾಗ ಒಬೆಸಿಟಿ ಇರ್ಬೋದು, ಏಜ್ ಫ್ಯಾಕ್ಟರ್ ಇರ್ಬೋದು, ಅದು ಆಕ್ಯುಪೇಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಇರ್ಬೋದು, ಈ ಥರ ಕಲೆಕ್ಟಿವ್ ಆಗಿ ಟ್ರಿಗರ್ ಆಗಿ ಈ ಥರ ಒಂದು ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಇದೆಲ್ಲದೂ ಕೂಡ ಕ್ರೋನಿಕ್ ಡಿಸೀಸಸ್ ಅಂತ ಹೇಳ್ತೀವಿ, ದೀರ್ಘಕಾಲದ ಸಮಸ್ಯೆಗಳು. ನಿಧಾನಕ್ಕೆ ಶುರುವಾಗುತ್ತೆ, ನಿಧಾನಕ್ಕೆ ಪ್ರೋಗ್ರೆಸ್ ಆಗುತ್ತೆ, ಒಂದು ಹಂತಕ್ಕೆ ತಲುಪಿದ ನಂತರ ರ್ಯಾಪಿಡ್ ಆಗಿ ಕಾಂಪ್ಲಿಕೇಶನ್ಸ್ ಕೂಡ ನಾವು ನೋಡ್ತಕ್ಕಂಥದ್ದು. ಫೀಮೇಲ್ಸಲ್ಲಿ ಯಂಗ್ ಏಜಲ್ಲೇ ಇದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರಿ, ಅದಕ್ಕೆ ಕಾರಣ ಏನು? ಫೀಮೇಲ್ಸಲ್ಲಿ ಬರೋದಕ್ಕೆ ಹೇಳಿದಾಗೆ ಜನರಲ್ ಆಗಿ ಒಂದು ಜೆನೆಟಿಕ್ ಫ್ಯಾಕ್ಟರ್, ಅಂದರೆ ಜೆನೆಟಿಕ್ ಇನ್ಫ್ಲೂಯೆನ್ಸಿಂದ ಬರುವಂಥ ಒಂದು ಕಾಯಿಲೆಗಳಲ್ಲಿ ಕಂಪೇರ್ ಟು ಮೆನ್ ಫೀಮೇಲ್ಸಲ್ಲಿ ಸ್ವಲ್ಪ ಹೈ ರಿಸ್ಕ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಅದು ಒಂದು ಮೇನ್ ಫ್ಯಾಕ್ಟರ್ ಆಗ್ಬೋದು. ಇನ್ನೊಂದು ಫೀಮೇಲ್ಸಲ್ಲಿ ಯೂಶಲಾಗಿ ತುಂಬ ಜನರಲ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಸೊ ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಅಂದರೆ ಪ್ರೆಗ್ನೆನ್ಸಿಲಿ ಸರ್ಟನ್ ಫಿಸಿಯಾಲಜಿಕಲ್ ಚೇಂಜಸ್ ಆಗ್ತಕ್ಕಂಥದ್ದು ಇರುತ್ತೆ. ಅದೇ ರೀತಿಯಾಗಿ ಅಂದರೆ ಏನಾಗುತ್ತೆ, ಯುಟ್ರಸ್ ಗ್ರೋ ಆಗ್ತಾ ಹೋದಾಗೆ ಬಾಡಿ ಫ್ಲೂಯಿಡ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ, ವೀನಸ್ ವಾಲ್ಯೂಮ್ ಅನ್ನೋದು ಜಾಸ್ತಿ ಆಗಿ ಈ ಒಂದು ವೆರಿಕೋಸ್ ವೆಯ್ನ್ ಸಮಸ್ಯೆ ಡೆವಲಪ್ ಆಗ್ತಕ್ಕಂಥ, ಅಂದರೆ ವೆಯ್ನ್ಸ್ನ ಕಂಪ್ರೆಸ್ ಮಾಡಿ ಈ ಒಂದು ವೆರಿಕೋಸ್ ವೆಯ್ನ್ ಡೆವಲಪ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ತುಂಬ ಜನರಲ್ಲಿ ಪೋಸ್ಟ್ ಡೆಲಿವರಿ ನಾರ್ಮಲ್ ಆಗುತ್ತೆ, ಕೆಲವೊಬ್ಬರಲ್ಲಿ ಹಾಗೆ ಪರ್ಸಿಸ್ಟ್ ಆಗುತ್ತೆ. ಅಂದರೆ ಏನು ವೆಯ್ಟ್ ಗೇನ್ ಆಗಿರುತ್ತೆ ಅದು ಕಡಿಮೆ ಆಗಿಲ್ಲ ಅಂತಂದಾಗ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಆಗ್ಬೋದು ಫೀಮೇಲ್ಸಲ್ಲಿ. ಇದು ಹೊರತಾಗಿ ಕೂಡ ಬೇರೆ ಫ್ಯಾಕ್ಟರ್ ಇರುತ್ತೆ. ಎಸ್ಪೆಷಲಿ ಫೀಮೇಲ್ಸಲ್ಲಿ 2 ಮೇಜರ್ ಹಾರ್ಮೋನ್ಸ್ ಇರುತ್ತೆ, ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಅಂತ. ಈ 2 ಮೇಜರ್ ಹಾರ್ಮೋನ್ಸ್ ಇಟ್ ಹ್ಯಾಸ್ ಎನ್ ಇಂಡೈರೆಕ್ಟ್ ಎಫೆಕ್ಟ್ ಆನ್ ವೆಯ್ನ್ಸ್ ಅಂತ ಹೇಳ್ತೀವಿ. ಅಂದರೆ ಇಟ್ ಹ್ಯಾಸ್ ಎ ರಿಲ್ಯಾಕ್ಸಿಂಗ್ ಎಫೆಕ್ಟ್ ಆನ್ ವೆಯ್ನ್ಸ್ ಅಂತ ಹೇಳ್ತೀವಿ. ಸೊ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯಿತು ಅಂತಂದಾಗ ವೆಯ್ನ್ಸಲ್ಲಿ ರಿಲ್ಯಾಕ್ಸಿಂಗ್ ಎಫೆಕ್ಟ್ ಉಂಟಾಗಿ ಬೇಗ ಅದು ಸೋಲನ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಒಂದು ಪ್ರೆಗ್ನೆನ್ಸಿಯಲ್ಲಿ ಒಂದು ಶುರುವಾಗುವಂಥ ಒಂದು ಚಾನ್ಸಸ್, ಇನ್ನೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದ್ರು ಆಯಿತು ಅಂತಂದರೆ ಅದು ಕೂಡ ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ ಫೀಮೇಲ್ಸಲ್ಲಿ. ಇದ್ರ ಜೊತೆಗೆ ಒಬೆಸಿಟಿ ಅನ್ನೋದು ಕೂಡ ಫೀಮೇಲ್ಸಲ್ಲಿ ಸ್ವಲ್ಪ ಕಾಮನ್ ಆಗಿ ನೋಡೋದ್ರಿಂದ ಇವೆಲ್ಲ ಒಂದು ಮಲ್ಟಿಪಲ್ ಫ್ಯಾಕ್ಟರ್ಸಿಂದ ಫೀಮೇಲ್ಸಲ್ಲಿ ಹೆಚ್ಚಾಗಿ ಈ ಒಂದು ಸಮಸ್ಯೆನ ನಾವು ನೋಡ್ತೀವಿ ಕಂಪೇರ್ ಟು ಮೇಲ್ಸ್ ಅಂತ ಹೇಳ್ಬೋದು. ಇದು ಯೂಶಲಿ ಯಾವ ಪಾರ್ಟಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ, ಕಾಲಿನ ಪಾರ್ಟಲ್ಲೇ ಕಾಣಿಸ್ಕೊಳ್ಳೋದು ಜಾಸ್ತಿನಾ? ಸೊ ಡೆಫಿನೆಟ್ಲಿ ಹೇಳಿದಾಗ ನಾನು ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆಗುವಂಥ ಒಂದು ಡಿಸೀಸ್ ಕಂಡೀಷನ್ ಅಂತ ಅಂದಾಗ, ಅಂದರೆ ಬ್ಲಡ್ ಸರ್ಕ್ಯುಲೇಷನ್, ಬ್ಲಡ್ ಫ್ಲೋ ಅನ್ನೋದು ಏನಿರುತ್ತಲ್ಲ, ಸೊ ಫ್ರಮ್ ದ ಹಾರ್ಟ್ ಟುವರ್ಡ್ಸ್ ಪೆರಿಫೆರಿ ಅಂತ ಏನು ಹೇಳ್ತೀವಿ, ಅಂದರೆ ಔಟರ್ ಪಾರ್ಟ್ಸ್ಗೆ ಫ್ಲೋ ಆಗೋದು ಥ್ರೂ ಆರ್ಟ್ರೀಸ್, ಅದು ಬ್ಲಡ್ ಫ್ಲೋ ಆಗುತ್ತೆ. ರಿವರ್ಸ್ ಅಂದರೆ ಟುವರ್ಡ್ಸ್ ಹಾರ್ಟ್ ಫ್ರಮ್ ಪೆರಿಫೆರಿ ಅದು ಬ್ಲಡ್ ಫ್ಲೋ ಆಗೋದು ಥ್ರೂ ವೆಯ್ನ್ಸ್ ಅಂತ ಹೇಳ್ತೀವಿ. ಸೊ ಅಂಥ ಒಂದು ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆದಾಗಲೇ ಈ ಒಂದು ವೆರಿಕೋಸ್ ವೆಯ್ನ್ ಸಮಸ್ಯೆ ಬರುತ್ತೆ. ಅದರಲ್ಲೂ ಕೂಡ ಹೇಳಿದಾಗೆ ವೆಯ್ನ್ಸಲ್ಲಿ, ಅಂದರೆ ಎಸ್ಪೆಷಲಿ ಪೆರಿಫೆರಲ್ ಅಥವಾ ಎಕ್ಸ್ಟ್ರಿಮಿಟೀಸಲ್ಲಿ ಅಂತ ಬಂದಾಗ ಥೈ ಮತ್ತು ಲೆಗ್ ರೀಜನಲ್ಲಿ ಇರುವಂಥ ಒಂದು, ಅಂದರೆ ಅದು ದೂರ ಇರೋದ್ರಿಂದ ಹಾರ್ಟಿಂದ, ಸೊ ಅದಕ್ಕೆ ತಲುಪುವಂಥ ಟೈಮಲ್ಲಿ ಸೊ ಏನಾಗುತ್ತೆ, ಎಗೇನ್ಸ್ಟ್ ಗ್ರಾವಿಟಿ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ. ಸೊ ಹಾಗಾಗಿ ತುಂಬ ಹೊತ್ತು ನಿಂತ್ಕೊಳ್ಳೋದು ಅಥವಾ ಹೇಳಿದಾಗೆ ಈ ಥರದ್ದೆಲ್ಲ ಸ್ಟ್ರೆಸ್ ಆ್ಯಕ್ಟಿವಿಟೀಸ್ ಮಾಡುವಂಥವ್ರಲ್ಲಿ ಓವರ್ ಎ ಪೀರಿಯಡ್ ಆಫ್ ಇಯರ್ಸ್ ಮಾಡಿದಾಗ ಅಂಥವ್ರಲ್ಲಿ ಈ ಥರ ಒಂದು ಕಂಡೀಷನ್ ಡೆವಲಪ್ ಆಗುತ್ತೆ. ಅಂದರೆ ಈ ವೆರಿಕೋಸ್ ವೆಯ್ನ್ ಸಮಸ್ಯೆ ಬರೋದೇ ಥೈ ಮತ್ತು ಲೆಗ್ ರೀಜನಲ್ಲಿ ಅಂತ ಹೇಳ್ಬೋದು. ಲೈಫ್ ಸ್ಟೈಲೇ ಇದಕ್ಕೊಂದು ಕಾರಣನೂ ಆಗುತ್ತೆ ಅಂತ ಆದರೆ ಲೈಫ್ ಸ್ಟೈಲಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ಕೋಬೋದು? ಡೆಫಿನೆಟ್ಲಿ ಇತ್ತೀಚಿನ ಒಂದು ದಿನಗಳಲ್ಲಿ ಸೊ ಏನಾಗ್ತಾ ಇದೆ, ಒಂದು ಸೆಡೆಂಟ್ರಿ ಹ್ಯಾಬಿಟ್ಸ್ ಅನ್ನೋದು ಒಂದು ಕಾಮನ್ ಆಗ್ತಾ ಇದೆ. ಇರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಶಿಫ್ಟ್ಗಳಲ್ಲಿ ಕೆಲಸ ಮಾಡುವಂಥದ್ದು, ಹೈ ಕ್ಯಾಲೋರಿ ಫುಡ್ ಇಂಟೇಕ್ ಆಗಿರ್ಬೋದು, ಅಥವಾ ಸ್ಟ್ರೆಸ್ಫುಲ್ ಲೈಫ್ ಇರ್ಬೋದು. ಸೊ ಎಲ್ಲದೂ ಕೂಡ ಕಲೆಕ್ಟಿವ್ ಆಗಿ ಏನಾಗುತ್ತೆ, ಓವರ್ ಆಲ್ ಆಗಿ ಇದೆಲ್ಲ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಈ ಒಂದು ವೆರಿಕೋಸ್ ವೆಯ್ನ್ಸಲ್ಲಿ ಏನಾಗುತ್ತೆ, ಈ ಥರದ್ದೆಲ್ಲ ಒಂದು ಇರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಅಥವಾ ಇರೆಗ್ಯುಲರ್ ಲೈಫ್ ಸ್ಟೈಲಿಂದ ಒಬೆಸಿಟಿ ಅನ್ನೋದು ಒಂದು ರಿಸ್ಕ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಒಬೆಸಿಟಿಯಿಂದ ಇಂಟರ್ನ್ ಹೇಳಿದಾಗ ಈ ಒಂದು ವೆರಿಕೋಸ್ ವೆಯ್ನ್ಸ್ ಡೆವಲಪ್ ಆಗ್ತಕ್ಕಂಥ ಒಂದು ರಿಸ್ಕ್ ಇರುತ್ತೆ. ಅಥವಾ ಹೇಳಿದಾಗೆ ಅದ್ರ ಜೊತೆಗೆ ಲಾಂಗ್ ಸ್ಟ್ಯಾಂಡಿಂಗ್, ಹೆಚ್ಚೊತ್ತು ನಿಂತ್ಕೋತಿದ್ದಾರೆ, ಪ್ರಾಪರ್ ರೆಸ್ಟ್ ಮಾಡ್ತಿಲ್ಲ, ಜೊತೆಗೆ ಸರಿಯಾದಂಥ ಒಂದು ಡಯಟ್ ಅನುಸರಿಸ್ತಿಲ್ಲ. ಸೊ ಅದು ಕೂಡ ಇಂಪ್ಯಾಕ್ಟ್ ಆಗಿ ತುಂಬ ಜನರಲ್ಲಿ ಈ ಥರ ತೊಂದರೆ ಆಗ್ತಕ್ಕಂಥದ್ದು ಇರುತ್ತೆ. ಅಥವಾ ತುಂಬ ಜನರಲ್ಲಿ ಈವನ್ ಮ್ಯಾಗ್ನೀಷಿಯಮ್ ಡಿಫಿಷಿಯನ್ಸಿ ಕೂಡ ಒಂದು ಮೇನ್ ಕಾಸ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅದರಿಂದ ಹೇಗೇನು ಹೇಳಿದಾಗೆ ಮಸಲ್ ಕಾಂಟ್ರಾಕ್ಷನ್ ಅನ್ನೋದು ಅಫೆಕ್ಟ್ ಆಗಿ ಅದರಿಂದ ವೆರಿಕೋಸ್ ವೆಯ್ನ್ಸ್ ಡೆವಲಪ್ ಆಗ್ತಕ್ಕಂಥ ಒಂದು ಚಾನ್ಸ್ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಈ ಸಮಸ್ಯೆಯಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಇದೆ ಅಂತ?
ವೆರಿಕೋಸ್ ವೇನ್ಸಲ್ಲಿ ಮುಖ್ಯವಾಗಿ ಗ್ರ್ಯಾಜುವಲ್ ಆಗಿ ಅದು ಅಂದರೆ ಎರಡು ರೀತಿ ಕಾಂಪ್ಲಿಕೇಶನ್ಸ್ನ ನಾವು ನೋಡ್ತೀವಿ. ಅಂದರೆ ಇದು ಕಂಟ್ರೋಲಿಗೆ ಬರಲಿಲ್ಲ ಅಂತಂದಾಗ ನಿಧಾನಕ್ಕೆ ಅದು ಪ್ರೋಗ್ರೆಸ್ ಆಗಿ ಒಂದು ಪ್ರೈಮರಿ ಆ್ಯಂಡ್ ಅಕ್ಯೂಟ್ ಆ್ಯಂಡ್ ಕ್ರೋನಿಕ್ ಕಾಂಪ್ಲಿಕೇಶನ್ ಅಂತ ನಾವು ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಮುಖ್ಯವಾಗಿ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಸಿವಿಯರ್ ಅಫೆಕ್ಟ್ ಆಗ್ತಾ ಹೋದಾಗ ಏನಾಗುತ್ತೆ, ಕಾಲಿನ ಭಾಗದಲ್ಲಿರುವಂಥ ಒಂದು ಸ್ಕಿನ್ ಕಲರೇ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಬರುತ್ತೆ. ಕಂಪ್ಲೀಟಾಗಿ ಬ್ಲ್ಯಾಕಿಶ್ ಆಗೋದು, ಬ್ಲೂಯಿಶ್ ಆಗಿ ಟರ್ನ್ ಆಗೋದು, ಅಥವಾ ಸ್ಟಿಫ್ ತುಂಬ ಟೈಟ್ ಆಗಿ ಫೀಲ್ ಆಗೋದು, ಟೆಂಡರ್ನೆಸ್ ಅಂತ ಹೇಳ್ತೀವಿ. ಈ ಥರದ್ದೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ ಮೇನ್ ಕಾಂಪ್ಲಿಕೇಶನ್ಸ್ ಅಂತ ನಾವು ನೋಡಿದಾಗ ವೇನ್ ಬಲ್ಜ್ ಆಗಿ ಸಡನ್ನಾಗಿ ರಪ್ಚರ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ, ಅಕ್ಯೂಟ್ ಹೆಮೊರೇಜ್ ಅಂತ ಹೇಳ್ತೀವಿ. ಸೊ ಅದು ಕೂಡ ಒಂದು ಮೇನ್ ಕಾಂಪ್ಲಿಕೇಶನ್, ಅಂದರೆ ಆ ಒಂದು ಪಾಸಿಬಿಲಿಟಿ, ಅದು ಎಮರ್ಜೆನ್ಸಿ ಮೆಡಿಸಿನ್ ಅನ್ನೋದು ಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ. ಬೇರೆ ಕ್ರೋನಿಕ್ ಕಾಂಪ್ಲಿಕೇಶನ್ಸ್ ಅಂತಂದರೆ ನಿಧಾನಕ್ಕೆ ಡೆವಲಪ್ ಆಗುವಂಥದ್ದು. ನಿಧಾನಕ್ಕೆ ಹೇಳಿದಾಗ ವೇನ್ ಬಲ್ಜ್ ಆಗ್ತಾ ಹೋಗೋದು, ವೇನ್ಸ್ ಅಫೆಕ್ಟ್ ಆಗ್ತಾ ಹೋದಾಗ ಏನಾಗುತ್ತೆ, ಕಂಪ್ಲೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆಗೋದ್ರಿಂದ ಅವರ ಒಂದು ಓವರ್ ಆಲ್ ಆ್ಯಕ್ಟಿವಿಟೀಸ್ ಅಫೆಕ್ಟ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಸೊ ಆ ಥರದ ಒಂದು ಕಾಂಪ್ಲಿಕೇಶನ್ಸಲ್ಲಿ ಮುಖ್ಯವಾಗಿ ವೇನ್ಸ್ ಅಲ್ಲ ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆದಾಗ ಏನಾಗುತ್ತೆ, ಮುಖ್ಯವಾಗಿ ಸ್ಕಿನ್ ಅಲ್ಲಿ ಡ್ರೈನೆಸ್ ಅಲ್ಲಿ ಡೆವಲಪ್ ಆಗುತ್ತೆ. ಸೊ ಅಂದರೆ ಬ್ಯಾಕ್ಟೀರಿಯಲ್ ಗ್ರೋತ್ ಫೇವರ್ ಮಾಡಿ ಸೊ ಸ್ಕಿನ್ ಡ್ರೈನೆಸ್ ಡೆವಲಪ್ ಆಗಿ ಅಲ್ಲಿ ಇಚ್ಚಿಂಗ್ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅದು ಎಕ್ಸಿಮಾ ಆಗಿ ಟರ್ನ್ ಆಗ್ತಕ್ಕಂಥದ್ದು ಇರುತ್ತೆ. ಅದನ್ನೇ ನಾವು ವೆರಿಕೋಸ್ ಎಕ್ಸಿಮಾ ಅಥವಾ ಸ್ಟಾಸಿಸ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ವಿಚ್ ಇಸ್ ದ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್. ಅಂದರೆ ಯಾರಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ಇರುತ್ತೆ ಅಂಥವ್ರಲ್ಲಿ ಒಂದು 60% ಪೇಷಂಟ್ಸಲ್ಲಿ ಈ ಒಂದು ಕಾಂಪ್ಲಿಕೇಶನ್ನ ನಾವು ಕಾಮನ್ ಆಗಿ ನೋಡ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ ಹೇಳಿದಾಗೆ ಬ್ಲಡ್ ಸರ್ಕ್ಯುಲೇಷನ್ ಎಫೆಕ್ಟ್ ಆಯಿತು ಅಂದಾಗ ಆಟೋಮೆಟಿಕಲಿ ಏನಾದ್ರು ಮೈನರ್ ವೂಂಡ್ ಆಯಿತು ಅಂದರೆ ಅದು ಹೀಲ್ ಆಗದೇನೆ ಅದು ಅಲ್ಸರ್ ಆಗಿ ಕನ್ವರ್ಟ್ ಆಗ್ತಕ್ಕಂಥದ್ದು ಇರುತ್ತೆ. ಅದನ್ನ ನಾವು ವೆರಿಕೋಸ್ ಅಲ್ಸರ್ ಅಂತ ಹೇಳ್ತೀವಿ. ಅದು ಕೂಡ ಒಂದು ಸರ್ಟನ್ ಪೇಷಂಟ್ಸಲ್ಲಿ ಬರುವಂಥ ಒಂದು ಕಾಂಪ್ಲಿಕೇಶನ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ ಹೇಳಿದಾಗೆ ವೇನ್ಸ್ ಜೊತೆಗೆ ನರ್ವ್ಸ್ ಕೂಡ ಇರುತ್ತೆ. ಸೊ ವೇನ್ ಅಫೆಕ್ಟ್ ಆದಾಗ ನರ್ವ್ಸ್ ಕೂಡ ಡ್ಯಾಮೇಜ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ನರ್ವ್ಸ್ ಡ್ಯಾಮೇಜ್ ಆಯಿತು ಅಂತಂದಾಗ ಏನಾಗುತ್ತೆ, ಬರ್ನಿಂಗ್ ಸೆನ್ಸೇಷನ್ ಡೆವಲಪ್ ಆಗುತ್ತೆ. ನರ್ವಿನ ಕವರಿಂಗ್ ಲೇಯರ್ನ ಮೈಲಿನ್ ಶೀತ್ ಅಂತ ಹೇಳ್ತೀವಿ. ಸೊ ಅದು ಡ್ಯಾಮೇಜ್ ಆದಾಗ ಸೊ ತುಂಬ ಜನಕ್ಕೆ ಕಾಲಲ್ಲಿ ಉರಿ ಬರ್ತಾ ಇದೆ ಅಂತ ಹೇಳ್ತಾರೆ, ಜೋಮ್ ಬರ್ತಾ ಇದೆ, ಸೆಳ್ತಾ ನಮ್ನೆಸ್ ಬರ್ತಾ ಇದೆ. ಸೊ ಇದೆಲ್ಲದೂ ಕೂಡ ನ್ಯೂರೋಪತಿ ಥರ ಸಿಂಪ್ಟಮ್ಸ್. ಸೊ ಅದು ಒಂದು ಕಾಂಪ್ಲಿಕೇಶನ್ ಅಂತಲೇ ಹೇಳ್ತಕ್ಕಂಥದ್ದು ಇರುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇದೊಂದು ಡಿಆಕ್ಸಿಜಿನೇಟೆಡ್ ಬ್ಲಡ್ ಅಥವಾ ಇಂಪ್ಯೂರ್ ಬ್ಲಡ್ ಅಂತ ಏನು ಹೇಳಿದೆ, ಸೊ ಇದು ಒಂದೇ ಕಡೆ ಸ್ಟಾಗ್ನೆಂಟ್ ಆದಾಗ ಕ್ಲಾಟ್ ಆಗುವಂಥ ಒಂದು ಚಾನ್ಸಸ್ ಹೆಚ್ಚಿರುತ್ತೆ. ಅದನ್ನ ನಾವು ಥ್ರಾಂಬೋಸಿಸ್ ಅಂತ ಕರಿತೀವಿ. ಸೊ ಆ ಥರ ಒಂದು ಫ್ಯಾಕ್ಟ್ ಏನಾದರೂ ಡೆವಲಪ್ ಆಯಿತು ಅಂದರೆ ನಾನು DVT ಅಂತ ಹೇಳ್ತೀವಿ, ಡೀಪ್ ವೇನ್ ಥ್ರಾಂಬೋಸಿಸ್, ವಿಚ್ ಇಸ್ ದ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ. ಲಾಂಗ್ ಸ್ಟ್ಯಾಂಡಿಂಗಲ್ಲಿ ನೆಗ್ಲೆಕ್ಟ್ ಮಾಡಿದಂಥವರಲ್ಲಿ ಕಂಡುಬರುವಂಥ ಒಂದು ಕಾಂಪ್ಲಿಕೇಶನ್. ಸೊ ಇದೆಲ್ಲದೂ ಕೂಡ ಒಂದು ಡಾಪ್ಲರ್ ವೀನೋಗ್ರಫಿಯನ್ನು ಒಂದು ಸ್ಕ್ಯಾನ್ ಮಾಡಿದಾಗ ಕ್ಲಿಯರಾಗಿ ಗೊತ್ತಾಗ್ತಕ್ಕಂಥದ್ದು ಇರುತ್ತೆ. ಯಾವ ಜಾಗದ ಒಂದು ವೇನು ಯಾವ ಒಂದು ಹಂತದಲ್ಲಿ ವೀಕ್ ಆಗಿದೆ, ವ್ಯಾಲ್ವ್ ಏನಾದ್ರು ವೀಕ್ ಆಗಿದೆ, ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿ ಅಥವಾ ವ್ಯಾಲ್ಯುಲಾರ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ. ಜೊತೆಗೆ ಈ ಥರ ಒಂದು ಕ್ಲಾಟಿಂಗ್ ಏನಾದ್ರು ಆಗಿದೆ, ಥ್ರಾಂಬೋಸಿಸ್ ಏನಾದ್ರು ಡೆವಲಪ್ ಆಗಿದೆಯಾ, ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಈ ಥರದ್ದೆಲ್ಲದೂ ಕೂಡ ತಿಳ್ಕೊಳ್ಳೋದು ಸಾಧ್ಯ ಆಗುತ್ತೆ. ಇದೇ ಕ್ಲಾಟ್ ಏನಾದ್ರು ಟ್ರಾವೆಲ್ ಮಾಡಿ ಬ್ಲಾಕ್ ಮಾಡ್ತು ಅಂದರೆ ಅದನ್ನ ನಾವು ಎಂಬಾಲೈ ಅಂತ ಕರಿತೀವಿ ಅಥವಾ ಎಂಬಾಲಿಸಮ್ ಅಂತ ಹೇಳ್ತೀವಿ. ಸೊ ಅದು ಮೇಜರ್ ಆರ್ಗನ್ಸ್ಗೆ ಬ್ಲಾಕ್ ಮಾಡೋ ಅಂಥ ಒಂದು ರಿಸ್ಕ್ ಕೂಡ ಇರುತ್ತೆ. ಅದು ವಿಚ್ ಈಸ್ ರೇರ್ಲಿ ಸೀನ್ ಅಂತ ಹೇಳ್ಬೋದು. ಅಂದರೆ ತುಂಬ ಸಿವಿಯರ್ ಇದ್ದಂಥವ್ರಲ್ಲಿ ಕೊನೆ ಹಂತಕ್ಕೆ ಕಂಡು ಬರುವಂಥ ಒಂದು ಕಾಂಪ್ಲಿಕೇಶನ್ಸ್. ಅದರ್ವೈಸ್ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಈ ಥರ ಒಂದು ವೇನ್ಸ್ ವೀಕ್ ಆಗ್ತಾ ಇದೆ, ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆಗ್ತಾ ಇದೆ ಅಂದಾಗ ಸೊ ಅವರಲ್ಲಿ ಏನಾಗುತ್ತೆ, ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಲಾಂಗ್ ಸ್ಟ್ಯಾಂಡಿಂಗ್ ಹೆಚ್ಚೊತ್ತು ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಥವಾ ಲಾಂಗ್ ವಾಕ್ ಮಾಡೋದಕ್ಕೆ ಕಷ್ಟ ಆಗುವಂಥದ್ದು, ಮೆಟ್ಲು ಹತ್ತೋದಕ್ಕೆ ಕಷ್ಟಪಡುವಂಥದ್ದು, ಅಂದರೆ ಓವರ್ ಆಲ್ ಒಂದು ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗುವಂಥದ್ದು, ಲೈಫ್ ಸ್ಟೈಲಲ್ಲಿ ಅಫೆಕ್ಟ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಈ ಥರದೇ ಒಂದು ಸರ್ಟನ್ ಎಕ್ಸ್ಟೆಂಟ್ ಕಾಂಪ್ಲಿಕೇಶನ್ ಅಂತ ಕೂಡ ನಾವು ಹೇಳ್ತಕ್ಕಂಥದ್ದು ಇರುತ್ತೆ. ಈ ವೆರಿಕೋಸ್ ವೇನ್ಸ್ನ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ ಯಾವುದೆಲ್ಲ ಪ್ರಿವೆನ್ಷನ್ಸ್ನ ಫಾಲೋ ಮಾಡ್ಬೋದು? ಒಂದು ಪ್ರಿವೆಂಟಿವ್ ಮೆಷರ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಕಾಂಪ್ಲಿಮೆಂಟರಿ ಮೆಷರ್ಸ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎರಡು ರೀತಿಯಲ್ಲಿ ನಾವು ನೋಡಬೇಕಾಗುತ್ತೆ. ಪ್ರಿವೆಂಟಿವ್ ಮೆಷರ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಹೇಳಿದಾಗೆ ಈ ಥರ ಅವಾಯ್ಡ್ ಲಾಂಗ್ ಸ್ಟ್ಯಾಂಡಿಂಗ್, ತುಂಬ ಹೊತ್ತು ಹೆಚ್ಚೊತ್ತು ನಿಂತ್ಕೊಳ್ಳೋದನ್ನ ಅವಾಯ್ಡ್ ಮಾಡುವಂಥದ್ದು, ಅಥವಾ ಫ್ರೀಕ್ವೆಂಟಾಗಿ ಅಂದರೆ 1 to 2 ಅವರ್ಸ್ ನಂತರ ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಂಡ ನಂತರ ಸ್ವಲ್ಪ ರೆಸ್ಟ್ ಮಾಡುವಂಥದ್ದು, ಬ್ರೇಕ್ ತಗೊಳ್ಳೋವಂಥದ್ದು, ವೆಯ್ಟ್ ಏನಾದರೂ ಜಾಸ್ತಿ ಇತ್ತು ಅಂದರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡುವಂಥದ್ದು, ಮಾಡ್ರೇಟಾಗಿ ಮೇಂಟೈನ್ ಮಾಡುವಂಥದ್ದು, ಅಥವಾ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ, ವೆಲ್ ಬ್ಯಾಲೆನ್ಸ್ ಪ್ರೋಟೀನ್ ರಿಚ್ ಫುಡ್ನ ತಗೊಳ್ಳೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲದೂ ಕೂಡ ಸರ್ಟನ್ ಎಕ್ಸ್ಟೆಂಟ್ ಹೆಲ್ಪ್ ಆಗ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಈ ವೇನ್ಸ್ ಏನಾದರೂ ಬಲ್ಜ್ ಆಗ್ತಿದೆ ಅನ್ನೋದು ಗೊತ್ತಾಯಿತು, ವೀಕ್ ಆಗ್ತಿದೆ ಅಥವಾ ಅಲ್ಲಲ್ಲಿ ಈ ಥರ ಪ್ರಾಮಿನೆಂಟಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ಗೊತ್ತಾದಾಗಲೇ ಆವಾಗಲೇ ಎಚ್ಚೆತ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೇನ್ಸಲ್ಲಿ ಎರಡು ರೀತಿಯಲ್ಲಿ ನೋಡ್ತೀವಿ, ಸೂಪರ್ಫಿಷಿಯಲ್ ಆ್ಯಂಡ್ ಡೀಪ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಮೇಲ್ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ವೇನ್ಸ್ ಏನಿರುತ್ತಲ್ಲ ಅದು ವೆನ್ಯೂಲ್ಸ್ ಅಂತ ಕರಿತೀವಿ. ಇದೆಲ್ಲ ಸ್ಪೈಡರ್ ವೆಬ್ ಅಪಿಯರೆನ್ಸಲ್ಲಿ ಕಂಡು ಬರುವಂಥದ್ದು. ವೇರಸ್ ಡೀಪ್ ವೇನ್ಸ್ ಅಫೆಕ್ಟ್ ಆದಾಗ ತುಂಬ ಜನಕ್ಕೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾವೆ. ಒಬ್ರು ಮಾತಾಡೋಣ ಸರ್. ವರುಣ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು? ಸರ್ ಮೇಡಮ್ ಮೈಸೂರಿಂದ ಮಾತಾಡ್ತೀನಿ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಕೊಡಿ. ಹಲೋ ಸರ್, ಅದು ಕಾಲಲ್ಲಿ ಮೊಣಕಾಲು ಕೆಳಗೆ ನರ ಸರ್, ಅದು ಓಡಾಡಬೇಕಾದ್ರೆ ಸ್ವಲ್ಪ ನೋವು ಬರುತ್ತೆ. ಓಕೆ. ಇದು ನಾನು 2 years ಇಂದ ತೋರಿಸಿದ್ದೆ ಡಾಕ್ಟರ್ ಹತ್ರ. ಅದು ಟ್ಯಾಬ್ಲೆಟ್ಸ್ ಏನೋ ತಗೊಂಡಾಗ ಕಡಿಮೆ ಆಗುತ್ತೆ, ಇಲ್ಲ ಸ್ವಲ್ಪ ಅದಾದ್ಮೇಲೆ ಹಂಗೆ ನೋವು ಬರುತ್ತೆ ಸರ್. ಸಮಸ್ಯೆ ಏನಂತ ಹೇಳಿದ್ರು ನಿಮಗೆ? ಸರ್ ಅದು ನೀವು ಸ್ವಲ್ಪ ಎಕ್ಸರ್ಸೈಸ್ ಮಾಡಬೇಕು ಅದು ಅಂತ ಅಂದ್ರು ಸರ್. ಓಕೆ. ಅಲ್ಲ, ನಿಮಗೆ ನೋವು ಎಲ್ಲಿ ಬರ್ತಾ ಇದೆ?
ಸರ್ ಮೊಣಕಾಲ್ ಕೆಳಲ್ಲಿ ಓಕೆ ಹಿಂದ್ಗಡೆ ಕಾಫ್ ಮಸಲ್ಸ್ ಅಲ್ಲಿ ಬರ್ತಾ ಇದೆಯಾ? ಮೀನಿನ ಖಂಡದಲ್ಲಿ ಬರ್ತಾ ಜರ್ನಿ ಮಾಡಿದಾಗ ಅಥವಾ ಯಾರನ್ನ ಸ್ವಲ್ಪ ಕುತ್ಕೊಂಡು ಒಂದೇ ಕಡೆ ಕುತ್ಕೊಂಡಾಗ ಜಾಸ್ತಿ ಊದ್ಕೊಳ್ಳುತ್ತೆ. ಯಾವ ಕಡೆಯಲ್ಲಿ ಬರ್ತಾ ಇದೆ ಪೈನ್? ಸರ್ ಬಲಗಡೆ ಬರ್ತಿದ್ಯಾ ಅಥವಾ ಕ್ರಾಂಪ್ಸ್ ತರ ಇಟ್ಕೊಂಡಂಗೆ ಫೀಲ್ ಆಗತ್ತಾ? ಅಲ್ಲ ಸರ್, ಓಡಾಡ್ಬೇಕಾದ್ರೆ ಸ್ವಲ್ಪ ನೋವು ಜಾಸ್ತಿ ಆಗುತ್ತೆ, ಕುತ್ಕೊಂಡಾಗ ಊದ್ಕೊಳ್ಳುತ್ತೆ, ನೋವು ಇರಲ್ಲ. ಓಡಾಡ್ಬೇಕಾದ್ರೆ ಏಜ್ ಎಷ್ಟು ತಮ್ಮದು? ಏನ್ ಸರ್ ಏಜ್ ಎಷ್ಟು, ವಯಸ್ಸು? ಏಜ್ 49 ಸರ್. ಯಾವಾಗಿಂದ ಆಗ್ತಾ ಇದೆ ಈ ಥರ ಸಮಸ್ಯೆ? ಸರ್ ಆಗಲೇ ಒಂದು 2 years ಇಂದ ಸರ್. 2 years ಇಂದ. ಏನು ಕೆಲಸ ಮಾಡುತ್ತಾವು? ಸರ್ ನಾವು ಇದು ಗಾರ್ಮೆಂಟ್ಸ್ ಹೋಗ್ತೀವಿ. ಓಕೆ. ವೆಯ್ಟ್ ಏನಾದ್ರು ಜಾಸ್ತಿ ಇದೆಯಾ ನಿಮ್ಮದು? ಇದೆ ಸರ್. ವೆಯ್ಟ್ ಅಂದರೆ ಅಷ್ಟೊಂದಿಲ್ಲ, ನಾರ್ಮಲ್ ಇದೆ ಸರ್. 59 ಇದೆ ಸರ್. ಓಕೆ. ಬೇರೆ ಆರೋಗ್ಯ ಸಮಸ್ಯೆ ಏನಾದ್ರು ಇದೆಯಾ ನಿಮಗೆ? ಬೇರೆ ಏನಿಲ್ಲ ಸರ್. ಬೇರೆ ಓಕೆ, ಫೈನ್, ತೊಂದರೆ ಇಲ್ಲ. ನೋಡಿ, ಈಗ ನೀವು ಹೇಳಿದಾಗೆ ಈ ಥರ ಒಂದು ಪೇಯ್ನ್ ಬರ್ತಾ ಇದೆ ಅಥವಾ ತುಂಬ ಹೆಚ್ಚು ಓಡಾಡಿದಾಗ, ಹೆಚ್ಚೊತ್ತು ಸ್ಟ್ರೈನ್ ಮಾಡಿದಾಗ ಸ್ವೆಲ್ಲಿಂಗ್ ಥರನೂ ಡೆವಲಪ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಎಲ್ಲ ಒಂದು ಕಡೆ ಈಗ ವೆರಿಕೋಸ್ ವೈನ್ಸ್ ರಿಲೇಟೆಡ್ ಥರ ಕಂಪ್ಲೇಂಟ್ಸ್ ಕಾಣಿಸ್ಕೊಂಡ್ರು ಕೂಡ ಇದು ಕೆಲವೊಮ್ಮೆ ಏನಾಗುತ್ತೆ, ತುಂಬ ಜನರಲ್ಲಿ ಈ ಥರ ನ್ಯೂಟ್ರಿಷನ್ ಡೆಫಿಷಿಯನ್ಸೀಸ್ ಏನಾದ್ರು ಇತ್ತು, ಸಿವಿಯರ್ ಆಗಿ ವಿಟಮಿನ್ B12 ಡೆಫಿಷಿಯನ್ಸಿ ಅಥವಾ ಮೆಗ್ನೀಷಿಯಮ್ ಡೆಫಿಷಿಯನ್ಸಿ ಈ ಥರದ್ದೆಲ್ಲ ಇತ್ತು ಅಂದಾಗ ಒಂದು ಪಾಸಿಬಿಲಿಟೀಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅಥವಾ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಏನಾರು ಆಯಿತು ಅಂದಾಗ ಕೂಡ ಈ ಥರ ಒಂದು ಪಾಸಿಬಿಲಿಟೀಸ್ ಇರುತ್ತೆ. ನೋಡಿ, ಈಗ ನಿಮ್ಮಲ್ಲಿ ವೆರಿಕೋಸ್ ವೈನ್ ಸಮಸ್ಯೆನೇ ಆಗಿದೆ ಅಥವಾ ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸಿಂದ ಟ್ರಿಗರ್ ಆಗ್ತಿದೆ ಅಂತ ತಿಳ್ಕೊಬೇಕಾಗತ್ತೆ. ಒಂದು ಪ್ರಾಪರ್ ಎವ್ಯಾಲ್ಯೂಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 2 ವರ್ಷದಿಂದ ಸಮಸ್ಯೆ ಇದೆ ಅಂತ ಅಂದಾಗ ಒಂದು ಕರೆಕ್ಟಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ಬ್ಲಡ್ ಟೆಸ್ಟ್ ಮಾಡಿಸುವಂಥದ್ದು ಅಥವಾ ವೆರಿಕೋಸ್ ವೈನ್ ಸಮಸ್ಯೆ ಏನಾದ್ರು ಇದೆ ಅಂತ ತಿಳ್ಕೊಳ್ಳೋಕ್ಕೆ ಡಾಪ್ಲರ್ ವೀನೋಗ್ರಫಿ ಅಂತ ಒಂದು ಸ್ಕ್ಯಾನ್ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಇದಿಷ್ಟು ಟೆಸ್ಟ್ ಮಾಡಿದಾಗ ಕ್ಲಿಯರಾಗಿ ನಿಮಗೆ ಯಾವ ಕಾರಣದಿಂದ ಸಮಸ್ಯೆ ಬಂದಿದೆ ಅಥವಾ ಬರ್ತಾ ಇದೆ ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಂತರ ಒಂದು ಟ್ರೀಟ್ಮೆಂಟ್ನ ತಗೊಂಡ್ರೆ ಒಂದು ಪರ್ಮನೆಂಟಾಗಿ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೋಮಿಯೋಪತಿಕ್ ಟ್ರೀಟ್ಮೆಂಟಲ್ಲಿ ಒಂದು ಪ್ರಾಪರ್ ಎವ್ಯಾಲ್ಯೂಷನ್ ಅನ್ನು ಮಾಡೋದ್ರ ಜೊತೆಗೆ ನಿಮ್ಮ ಸಮಸ್ಯೆಗೆ ರೋಗ ಲಕ್ಷಣಗಳು ಯಾವ ಥರ ಇದೆ ಅದೆಲ್ಲದಕ್ಕೂ ಹೊಂದ್ಕೊಳ್ಳುವಂಥ ಒಂದು ಟ್ರೀಟ್ಮೆಂಟ್ನ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಅದನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಹೇಗೆ ನಿಧಾನಕ್ಕೆ ನಿಮ್ಮ ಸಮಸ್ಯೆ ಶುರುವಾಗಿ ಪ್ರೋಗ್ರೆಸ್ ಆಗುತ್ತೆ, ಅದೇ ಥರ ನಿಧಾನಕ್ಕೆ ಕಡಿಮೆನೂ ಆಗುತ್ತೆ, ಒಂದು ಕ್ಯೂರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನೀವು ಪ್ರಿವೆನ್ಷನ್ ಮೆಷರ್ಸ್ ಹೇಳ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಅದೇ ಪ್ರಿವೆಂಟಿವ್ ಆಸ್ಪೆಕ್ಟ್ಸಲ್ಲಿ ಈ ಥರದ್ದೆಲ್ಲ ಅದು ಅಂದರೆ ಅವರಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಹೆಚ್ಚೊತ್ತು ನಿಂತ್ಕೊಳ್ಳುವಂಥದ್ದು ಅಥವಾ ಪ್ರಾಪರ್ ರೆಸ್ಟ್ ಮಾಡದೇ ಇರೋದು ಅದೆಲ್ಲವೂ ಕೂಡ ಡೆಫಿನೆಟ್ಲಿ ಅವರ ಒಂದು ಡಿಸೀಸ್ ಕಂಡೀಷನ್ ಮೇಲೆ ಅಫೆಕ್ಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಒಂದು ವೇಳೆ ಸಮಸ್ಯೆ ಬಂದ ನಂತರ ಏನಿರುತ್ತೆ ಅದು ಮೆಜರ್ಸ್ ಅನ್ನೋದು ಅನುಸರಿಸಬೇಕಾಗತ್ತೆ. ಅದನ್ನ ನಾವು ಕಾಂಪ್ಲಿಮೆಂಟ್ರಿ ಮೆಜರ್ಸ್ ಅಂತ ಹೇಳ್ತೀವಿ. ಅಂದರೆ ಮುಖ್ಯವಾಗಿ ಕೆಲವೊಂದು ಆಕ್ಯುಪೇಷನಲ್ಲಿ ನಿಂತ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕಂತಂದರೆ ಸ್ಟಾಕಿಂಗ್ಸ್ನ ಯೂಸ್ ಮಾಡುವಂಥ ಸಾಕ್ಸ್ ಅಂತ ಏನಿರುತ್ತೆ, ಅಂದರೆ ಹೆಚ್ಚೊತ್ತು ನಿಂತ್ಕೊಳ್ಳುವಂಥ ಟೈಮಲ್ಲಿ ಸ್ಟಾಕಿಂಗ್ಸ್ ಯೂಸ್ ಮಾಡುವಂಥದ್ದು, ರೆಸ್ಟಲ್ಲಿ ಟೈಮಲ್ಲಿ ಫುಟ್ಟನ್ನ ಒಂದು ಗ್ರೌಂಡ್ ಲೆವೆಲಲ್ಲಿ ರೆಸ್ಟ್ ಮಾಡುವಂಥದ್ದು ಅಥವಾ ಸ್ವಲ್ಪ ಎಲಿವೇಟೆಡ್ ಪೋಸ್ಚರಲ್ಲಿ ರೆಸ್ಟ್ ಮಾಡುವಂಥದ್ದು ಕೂಡ ಒಂದು ಸರ್ಟನ್ ಎಕ್ಸ್ಟೆಂಟ್ ಅದನ್ನು ಡಿಸೀಸ್ ಕಂಡೀಷನ್ ಪ್ರೋಗ್ರೆಸ್ ಆಗೋದನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ನಾನು ಆಗಲೇ ಹೇಳಿದಾಗೆ ವೆಯ್ಟ್ ಏನಾದರೂ ಜಾಸ್ತಿ ಇತ್ತು ಅಂದರೆ ಅದನ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದು ಅಥವಾ ಆಕ್ಯುಪೇಷನಲ್ ಫ್ಯಾಕ್ಟರ್ಸಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಳೋಂಗಿದೆ ಅದನ್ನು ಮಾಡ್ಕೊಳ್ಳುವಂಥದ್ದು ಅಥವಾ ಅವ್ರಿಗೆ ಬೇರೆ ಥರದ ಡಿಸೀಸ್ ಕಂಡೀಷನ್ ಅಂಡರ್ಲೈಯಿಂಗ್ ಡಿಸೀಸ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಡಯಾಬಿಟಿಸ್ ಸಮಸ್ಯೆ ಏನಾದ್ರು ಇತ್ತು, ಎಕ್ಸಾಂಪಲ್ ಶುಗರ್ ಲೆವೆಲ್ಸ್ನ ಕಂಟ್ರೋಲ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಥರದ್ದೆಲ್ಲ ಅಂದರೆ ಪ್ರತಿಯೊಬ್ಬರಲ್ಲೂ ಅಥವಾ ಅವರಲ್ಲಿ ಯಾವ ಏಜಲ್ಲಿ ಬಂದಿದೆ, ಅದು ಯಾವ ಎಕ್ಸ್ಟೆಂಟ್ ಯಾವ ಸ್ಟೇಜಲ್ಲಿದೆ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಹೇಳಿದಾಗ ಡಾಪ್ಲರ್ ವೀನೋಗ್ರಫಿ ಸ್ಕ್ಯಾನ್ ಮಾಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ. ಈಗ ಇನಿಷಿಯಲ್ 1 to 2 years ಸಮಸ್ಯೆ ಇದ್ದಾಗ ಮೈಲ್ಡ್ ಟು ಮಾಡ್ರೇಟ್ ವ್ಯಾಲ್ಯುಲಾರ್ ಇನ್ಕಾಂಪಿಟೆನ್ಸ್ ಅಥವಾ ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ಅದನ್ನು ಕಂಪ್ಲೀಟಾಗಿ ನಾರ್ಮಲ್ಗೆ ತರುವಂಥ ಒಂದು ಚಾನ್ಸ್ ಇರುತ್ತೆ. ಆಗಲೇ ಇಗ್ನೋರ್ ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರು ಅಂತಂದಾಗ ಇನ್ನೂ ಅದು ಪ್ರೋಗ್ರೆಸ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಕೊನೆ ಹಂತಕ್ಕೆ ತಲುಪ್ತು ಅಂತಂದರೆ ನಾವು ಸಿವಿಯರ್ ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಅಂಥ ಟೈಮಲ್ಲಿ ಎಲ್ಲ ಒಂದು ಕಡೆ ಒಂದು ಲಿಮಿಟೇಷನ್ಸ್ ಅನ್ನು ಡೆವಲಪ್ ಆಗ್ಬೋದು ಅಥವಾ ಕಾಂಪ್ಲಿಕೇಶನ್ಸ್ ಅನ್ನು ಶುರು ಆಗ್ಬೋದು. ಈ ವೇನ್ಸಲ್ಲೂ ಕೂಡ ಅಷ್ಟೇ, ವಿತಿನ್ ಎಲಾಸ್ಟಿಕ್ ಲಿಮಿಟ್ ಅದು ಬಲ್ಜ್ ಆಗ್ತಿದೆ ಅಂತಂದರೆ ನಾವು ನಾರ್ಮಲಿಗೆ ತರ್ಬೋದು. ಬಿಯಾಂಡ್ ಎಲಾಸ್ಟಿಕ್ ಲಿಮಿಟ್ ಸ್ಟ್ರೆಚ್ ಆಯಿತು ಅಂತಂದಾಗ ಸರ್ಟನ್ ಲಿಮಿಟೇಷನ್ಸ್ ಅನ್ನೋದು ಬರ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಯಾವುದೇ ಥರದ ಸಮಸ್ಯೆ ಆದರೂ ಕೂಡ ಅಷ್ಟೇ, ಎಷ್ಟು ಬೇಗ ಎಚ್ಚೆತ್ಕೊಂಡು ಒಂದು ಪ್ರಾಪರ್ ಟ್ರೀಟ್ಮೆಂಟ್ ತಗೋತಾರೆ ಅಷ್ಟು ಬೇಗ ಹೆಲ್ಪ್ ಆಗ್ತಕ್ಕಂಥದ್ದು ಇರುತ್ತೆ. ಬಟ್ ಹೋಮಿಯೋಪತಿ ಮೆಡಿಕೇಷನ್ಸಲ್ಲಿ ಒಂದು ರೂಟ್ ಕಾಸ್ ಅನ್ನೋದು ಏನಿದೆ ಅದನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈ ಥರ ವೆರಿಕೋಸ್ ವೆಯಿನ್ಸ್ ಶುರುವಾಗೋದಕ್ಕೆ ಏನು ಕಾಸ್ ಇದೆ, ಅವರಲ್ಲಿ ಯಾವ ಥರದ ಲಕ್ಷಣಗಳು ಕಾಣಿಸ್ಕೊಳ್ತಿದೆ, ಯಾವ ಜಾಗದ ಒಂದು ವೆಯಿನ್ಸ್ ಅಫೆಕ್ಟ್ ಆಗಿದೆ, ಎಲ್ಲದನ್ನು ಸ್ಟಡಿ ಮಾಡಿದಾಗ ಅವ್ರಿಗೆ ಅದಕ್ಕೆ ಸೂಕ್ತವಾದಂಥ ಒಂದು ಟ್ರೀಟ್ಮೆಂಟ್ ಕೊಡೋದಕ್ಕೂ ಸಾಧ್ಯ ಆಗುತ್ತೆ. ಈಗ ಹೇಳಿದಾಗ ಕೆಲವೊಬ್ಬರಿಗೆ ಸಿಂಪ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಸಪೋಸ್ ಈಗ ಪೇಯ್ನ್ ಬರ್ತಾ ಇದೆ, ಕ್ರಾಂಪ್ಸ್ ಡೆವಲಪ್ ಆಗ್ತಾ ಇದೆ ಅಥವಾ ಈ ಥರ ಇಚ್ಚಿಂಗ್ ಡೆವಲಪ್ ಆಗ್ತಾ ಇದೆ ಅಥವಾ ಅಲ್ಸರೇ ಡೆವಲಪ್ ಆಗಿದೆ, ಈ ಥರದ್ದೆಲ್ಲ ಇದ್ದಾಗ ಆ ಒಂದು ಸಿಂಪ್ಟಮ್ ಕಡಿಮೆ ಆಗೋದಕ್ಕೂ ಕೊಡಬೇಕಾಗುತ್ತೆ. ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದು ಮೇನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ನಿಮ್ಮ ಹೋಮಿಯೋ ಕೇರಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಕೊಡ್ತೀರಾ ಅದಕ್ಕೆ? ಅದೇ ಈ ವೆರಿಕೋಸ್ ವೇನ್ ಸಮಸ್ಯೆ ಅನ್ನೋದು ಒಂದು ಸ್ಲೋ ಪ್ರೋಗ್ರೆಸಿವ್ ಡಿಸೀಸ್ ಅಂತ ಹೇಳ್ತೀವಿ. ನಿಧಾನಕ್ಕೆ ಶುರುವಾಗುತ್ತೆ, ನಿಧಾನಕ್ಕೆ ಪ್ರೋಗ್ರೆಸ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಆಲ್ ಆಫ್ ಎ ಸಡನ್ ಸಿವಿಯರ್ ಆಗೋದಿಲ್ಲ,
ಸೊ ತುಂಬ ಜನ ಏನು ಮಾಡ್ತಾರೆ, ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ನೆಗ್ಲೆಕ್ಟ್ ಮಾಡೋದು, ಇಗ್ನೋರ್ ಮಾಡೋದು, ಅದಕ್ಕೆ ಹೆಚ್ಚು ಗಮನ ಕೊಡದೇ ಇರೋದು, ಈ ಥರದ್ದೆಲ್ಲ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಆ ಥರ ಅವ್ರು ಅದಕ್ಕೆ ಹೆಚ್ಚು ಆದ್ಯತೆ ಪ್ರಾಮುಖ್ಯತೆ ಕೊಡದೇ ಇದ್ದಾಗ ನಿಧಾನಕ್ಕೆ ಅದು ವೆಯ್ನ್ಸ್ ಬಲ್ಜ್ ಆಗ್ತಾ ಹೋಗುವಂಥದ್ದು, ಅಥವಾ ಒಂದು ಜಾಗದಲ್ಲಿ ಕಾಣಿಸ್ಕೊಂಡು ಇನ್ನೊಂದು ಜಾಗದಲ್ಲಿ ಕಾಣಿಸ್ಕೊಳ್ಳೋದು, ಈ ಥರದ್ದೆಲ್ಲ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಹಾಗಾಗಿ ಎಷ್ಟು ಬೇಗ ಸಮಸ್ಯೆ ಶುರುವಾಗಿದೆ ಅಷ್ಟು ಬೇಗ ಎಚ್ಚೆತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಜೊತೆಗೆ ಹೋಮಿಯೋಪತಿ ಟ್ರೀಟ್ಮೆಂಟನ್ನು ಅವ್ರು ಚೂಸ್ ಮಾಡಿ ಬಂದಾಗ ಖಂಡಿತ ಅವರ ಒಂದು ಡಿಸೀಸ್ ಕಂಡೀಷನ್ ಏನಿದೆ, ಅದು ಹೇಗೆ ಶುರುವಾಯಿತು, ಅಥವಾ ಅದು ಯಾವ ಥರದ ಅವರಲ್ಲಿ ಕಂಡು ಬರ್ತಿರುವಂಥ ರೋಗ ಲಕ್ಷಣಗಳೇನಿದೆ, ಯಾವೆಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅವರಲ್ಲಿದೆ, ಎಲ್ಲದನ್ನು ಸ್ಟಡಿ ಮಾಡಿ ಆ ಒಂದು ಇಂಡಿವಿಜುವಲೈಸೇಷನ್ ಅಥವಾ ಹಾಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಅಂದರೆ ಪ್ರತಿಯೊಂದು ಪೇಷಂಟ್ಸಲ್ಲೂ ಒಂದೊಂದು ರೂಟ್ ಕಾಸ್ ಇರುತ್ತೆ, ಮೂಲ ಕಾರಣ ಅಂತ. ಸೊ ಅದನ್ನು ಫೈಂಡ್ ಔಟ್ ಮಾಡಿ ಅದಕ್ಕೆ ಸೂಕ್ತವಾದಂಥ ಒಂದು ಟ್ರೀಟ್ಮೆಂಟ್ ಕೊಡೋದು. ಜೊತೆಗೆ ಹೇಳಿದಾಗೆ ಆ ಡಿಸೀಸ್ ಕಂಡೀಷನಲ್ಲಿ ಎಷ್ಟು ಹಂತಕ್ಕೆ ಆ ಔಷಧಿ ಮೂಲಕ ಸರಿಪಡಿಸ್ಬೋದು, ಎಷ್ಟು ಕಾಲ ಅವ್ರು ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ, ಪಿರಿಯಾಡಿಕಲ್ ಚೆಕಪ್ ಇರುತ್ತೆ. ಜೊತೆಗೆ ಡಿಸೀಸ್ ಪ್ರೋಗ್ನೋಸಿಸ್ ಅಂತ ಹೇಳ್ತೀವಿ, ಅಂದರೆ ಆ ಒಂದು ಡಿಸೀಸ್ ಕಂಡೀಷನ್ನ ಎಷ್ಟು ಹಂತಕ್ಕೆ ಸರಿಪಡಿಸ್ಬೋದು ಎಲ್ಲದೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಮೆಡಿಸಿನ್ಸ್ನ ಜೊತೆಗೇ ಹೀಗಾಗಿ ಕಾಂಪ್ಲಿಮೆಂಟ್ರಿ ಮೆಷರ್ಸ್ ಆಗಿರ್ಬೋದು, ಸಟನ್ ಎಕ್ಸಸೈಸಸ್ ಇರ್ಬೋದು, ಮಸಲ್ ಸ್ಟ್ರೆಂಥನ್ ಆಗೋ ಥರದ್ದಾಗಿರ್ಬೋದು, ಅಥವಾ ಕೆಲವೊಬ್ಬರಲ್ಲಿ ಸ್ವೆಲ್ಲಿಂಗ್ ಡೆವಲಪ್ ಆಗಿರುತ್ತೆ, ಅಂಥವರಲ್ಲಿ ಆದಷ್ಟು ಸ್ವೆಲ್ಲಿಂಗ್ ಕಡಿಮೆ ಮಾಡಬೇಕಾಗತ್ತೆ. ಅಥವಾ ಒಂಥರ ಬ್ಲೂಯಿಶ್ ಡಿಸ್ಕಲರೇಷನ್ ಇರುತ್ತೆ, ಬ್ಲ್ಯಾಕಿಶ್ ಆಗಿ ಟರ್ನ್ ಆಗಿರುತ್ತೆ, ಸೊ ಅದು ಕಡಿಮೆ ಆಗ್ತಾ ಬರಬೇಕಾಗುತ್ತೆ. ಸೊ ಈ ಥರದ್ದೆಲ್ಲ ಅಂದರೆ ಡಿಫ್ರೆಂಟ್ ಸ್ಟೇಜಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ ವೆರಿಕೋಸ್ ವೇನ್ಸಲ್ಲಿ. ಇದೆಲ್ಲ ನೋಡಿದಾಗ ಕ್ಲಿಯರಾಗಿ ಅವ್ರಿಗೆ ಒಂದು ಮೆಡಿಕೇಷನ್ಸು ರೆಕಮೆಂಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಒಂದು ಹೇಳಿದಾಗೆ ಒಂದು ಡಿಸೀಸ್ ಕಂಡೀಷನ್ನ ಫಸ್ಟ್ ಕಂಟ್ರೋಲ್ ಮಾಡೋದು ಜೊತೆಗೆ ಅದನ್ನು ಕ್ಯೂರ್ ಮಾಡೋ ಥರ ಒಂದು ಟ್ರೀಟ್ಮೆಂಟ್ ಕೂಡ ಕೊಡ್ತಕ್ಕಂಥದ್ದು ಇರುತ್ತೆ, ವಿತೌಟ್ ಹ್ಯಾವಿಂಗ್ ಎನಿ ಅಡ್ವರ್ಸ್ ಎಫೆಕ್ಟ್ಸ್ ಅಂತ ಹೇಳ್ಬೋದು. ಜೊತೆಗೆ ಸಪೋಸ್ ವೆರಿಕೋಸ್ ವೇನ್ ಜೊತೆಗೆ ಮಲ್ಟಿಪಲ್ ಕಂಪ್ಲೇಂಟ್ಸ್ ಏನಾದ್ರು ಇತ್ತು ಅಂತಂದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಒಂದು ಟ್ರೀಟ್ಮೆಂಟ್ನ ಕೊಡುವಂಥದ್ದು ಇರುತ್ತೆ. ತುಂಬ ಜನದಲ್ಲಿ ಏನಾಗುತ್ತೆ, ಕಾನ್ಸ್ಟಿಪೇಷನ್ ಅನ್ನೋ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಮಲಬದ್ಧತೆ ಸಮಸ್ಯೆ ಅಂತ. ಸೊ ಕಾನ್ಸ್ಟಿಪೇಷನ್ ಇಶ್ಯೂ ಏನಾದ್ರು ಇತ್ತು ಅಂತಂದರೆ ಎಗೇನ್ ಅದರಿಂದ ವೇನ್ಸ್ ಮೇಲೆ ಅದು ಅಫೆಕ್ಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನಾದ್ರು ಇತ್ತು ಅಂದರೆ ಅದು ಸರಿಪಡಿಸೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇದೆಲ್ಲದೂ ಕೂಡ ಒಂದು ಸಮಸ್ಯೆ ಜೊತೆಗೆ ಇನ್ನೊಂದು ಸಮಸ್ಯೆ ಬಂದರೆ ಅಥವಾ ಆ ಸಮಸ್ಯೆಯಿಂದ ಅದು ಇನ್ನೂ ಹೆಚ್ಚಾಗ್ತಕ್ಕಂಥದ್ದೆಲ್ಲ ಇರುತ್ತೆ. ಸೊ ಹಾಗಾಗಿ ಒಂದು ಕಂಪ್ಲೀಟ್ ಅವ್ಯಾಲ್ಯೂಷನ್ ಮಾಡಿದಾಗ ಅವರಲ್ಲಿ ಯಾವ ಥರದ ಒಂದು ಔಷಧಿ ಬೇಕಾಗುತ್ತೆ, ಅವರಲ್ಲಿ ಯಾವ ಥರದ ಒಂದು ಅಪ್ರೋಚ್ ಬೇಕಾಗುತ್ತೆ ಎಲ್ಲದೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಾಗೆ ಕಾಂಪ್ಲಿಮೆಂಟ್ರಿ ಮೆಜರ್ಸ್ ಏನೇನು ಮಾಡಬೇಕಾಗುತ್ತೆ ಅದನ್ನು ಕೂಡ ನಾವು ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಸರ್ಜರಿ ಕೂಡ ಇದಕ್ಕೊಂದು ಸೊಲ್ಯೂಷನ್. ತುಂಬ ಜನ ಇದನ್ನು ಸರ್ಜಿಕಲ್ ಕೇಸ್ ಅಂತಲೇ ತಿಳ್ಕೊತಾರೆ. ಒಂದು ಸತಿ ವೆರಿಕೋಸ್ ವೇನ್ಸ್ ಶುರುವಾಯಿತು ಅಂತಲೇ ಸರ್ಜರಿ ಮಾಡಿಸ್ಲೇಬೇಕು ಅಥವಾ ಸರ್ಜರಿಯಿಂದನೇ ಅದನ್ನು ಸರಿಪಡಿಸ್ಬೇಕಾಗತ್ತೆ ಅಂತ. ಬಟ್ ಏನಾಗುತ್ತೆ, ಹೇಳಿದಾಗೆ ಕೊನೆ ಹಂತಕ್ಕೆ ತಲುಪಿದಾಗ ಸರ್ಜರಿ ಅನ್ನೋದು ಬೇಕಾಗ್ಬೋದು. ಬಟ್ ಏನಾಗುತ್ತೆ, ಪೋಸ್ಟ್ ಸರ್ಜರಿ ಕೆಲವೊಬ್ರಿಗೆ ತುಂಬ ಜನಕ್ಕೆ ಮತ್ತೆ ಶುರುವಾಗ್ತಕ್ಕಂಥ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಒಂದು ಲಿಮಿಟೇಷನ್ ಅನ್ನೋದು ಬರುತ್ತೆ. ಸೊ ಹಾಗಾಗಿ ಮೇಯ್ನಾಗಿ ಸರ್ಜರಿ ಅನ್ನೋದು ಲಾಸ್ಟ್ ಸ್ಟೇಜಿಗೆ ತಲುಪಿದಾಗ, ಸೊ ಕೊನೆ ಹಂತಕ್ಕೆ ತಲುಪಿದಾಗ. ಸೊ ಅದಕ್ಕಿಂತ ಮುಖ್ಯವಾಗಿ ಇನಿಷಿಯಲ್ ಸ್ಟೇಜಲ್ಲಿದ್ದಾಗ, ಇನಿಷಿಯಲ್ ಫ್ಯೂ ಇಯರ್ಸಲ್ಲಿ ಸಮಸ್ಯೆ ಕಾಣಿಸ್ತಾ ಇದೆ ಅಂತ ಅಂದಾಗಲೇ ಎಚ್ಚೆತ್ಕೊಂಡು ಟ್ರೀಟ್ಮೆಂಟ್ನ ತೊಗೊಳಕ್ಕೆ ಬಂದರೆ ಆ ಔಷಧಿ ಮೂಲಕ ಆದಷ್ಟು ಅದು ಕಂಟ್ರೋಲಿಗೆ ತರೋಕ್ಕೆ ಸಾಧ್ಯ ಆಗುತ್ತೆ. ಸೊ ವಿತೌಟ್ ಎನಿ ಸರ್ಜರಿ ಮೆಡಿಸಿನ್ಸ್ ಮೂಲಕನೇ ಇಂಪ್ರೂವ್ ಮಾಡುವಂಥ ಒಂದು ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಹೇಳಿದಾಗೆ ಅವರಲ್ಲಿ ಎಷ್ಟು ವರ್ಷದಿಂದ ಇದೆ, ಯಾವ ಏಜಲ್ಲಿ ಬಂದಿದೆ, ಇದೆಲ್ಲ ಕೂಡ ಇಂಪ್ಯಾಕ್ಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಆಲ್ ಆಫ್ ಎ ಸಡನ್ ಯಾವುದೇ ಡಿಸೀಸ್ ಕಂಡೀಷನ್ ಕೂಡ ಸಿವಿಯರ್ ಆಗೋದಿಲ್ಲ. ಸೊ ಓವರ್ ಎ ಪೀರಿಯಡ್ ಆಫ್ ಮಂತ್ಸ್, ಓವರ್ ಎ ಪೀರಿಯಡ್ ಆಫ್ ಇಯರ್ಸ್ ನೆಗ್ಲೆಕ್ಟ್ ಮಾಡಿದಾಗ, ಇಗ್ನೋರ್ ಮಾಡಿದಾಗ, ಮತ್ತೆ ಅದೇ ಥರದ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅಂದಾಗ ಮಾತ್ರ ಅದು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಆದ್ದರಿಂದ ಸ್ವಲ್ಪ ಹೆಚ್ಚು ಒಂದು ಏನು ಹೇಳ್ತಾರೆ, ಪ್ರಾಮುಖ್ಯತೆ ಅನ್ನೋದು ಕೊಡೋದು. ಯಾವುದೇ ಒಂದು ಸಮಸ್ಯೆ ಸುಮಾರು 2-3 ತಿಂಗಳಾದರೂ ಕಡಿಮೆ ಆಗ್ತಿಲ್ಲ, ಕಂಟ್ರೋಲ್ಗೆ ಬರ್ತಿಲ್ಲ, ಇನ್ನೂ ಹೆಚ್ಚಾಗ್ತಾ ಇದೆ ಅಂದಾಗ ಅದಕ್ಕೆ ಸಂಬಂಧಪಟ್ಟಾಗ ಒಂದು ಪ್ರಾಪರ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ವೆರಿಕೋಸ್ ವೇನ್ಸಲ್ಲಿ ಏನಾಗುತ್ತೆ, ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಇದು ಕ್ಲಿಯರ್ ವೆರಿಕೋಸ್ ವೇನ್ ಸಮಸ್ಯೆ ಅಂತಲೇ. ಬಟ್ ತುಂಬ ಜನ ಪೇಯ್ನ್ ಬರೋದಿಲ್ಲ ಅಂತ ಇಗ್ನೋರ್ ಮಾಡ್ತಾ ಹೋಗ್ತಾರೆ. ಸೊ ಪೇಯ್ನ್ ಬಂದರೆ ಮಾತ್ರ ಸಮಸ್ಯೆ ಅಂತ ತಿಳ್ಕೊತಾರೆ. ವೇನ್ಸ್ ಬಲ್ಜ್ ಆಗ್ತಾ ಇದೆ, ವೇನ್ಸ್ ಆ ಥರ ಒಂದು ಬ್ಲೂಯಿಶ್ ಆಗಿ ಟರ್ನ್ ಆಗ್ತಾ ಇದೆ, ಆ ಥರ ಕಾಣಿಸ್ಕೊಂಡಿದೆ ಅಂದಾಗಲೇ ಅದು ಆ್ಯಕ್ಚುಲಾಗಿ ಸಮಸ್ಯೆ ಶುರುವಾಗಿದೆ ಅಂತ ಅರ್ಥ. ಆವಾಗಲೇ ಎಚ್ಚೆತ್ಕೊಳ್ಳುವಂಥದ್ದು ಅಥವಾ ಆವಾಗಲೇ ಒಂದು ಟೆಸ್ಟ್ ಮಾಡಿಸುವಂಥದ್ದು ತುಂಬ ಅವಶ್ಯಕ. ಸೊ ದಟ್ ಆವಾಗ ಆದಷ್ಟು ಡಿಸೀಸ್ ಕಂಡೀಷನ್ನ ಬೇಗ ಕಂಟ್ರೋಲಿಗೆ ತರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಜನ ಪೇಯ್ನ ಟಾಲರೇಟ್ ಮಾಡೋಕ್ಕಾಗದೆ ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ, ಅಂಥವ್ರಿಗೂ ಕೂಡ ನಿಮ್ಮ ಇದರಲ್ಲಿ ಚಿಕಿತ್ಸೆ ಕೊಡ್ತೀರಾ? ಖಂಡಿತವಾಗಿ. ಈಗ ಪೋಸ್ಟ್ ಆಪರೇಟಿವ್ ಕಂಡೀಷನ್ಸಲ್ಲಿ ಏನಾಗುತ್ತೆ, ಹೇಳಿದಾಗೆ ತುಂಬ ಜನರಲ್ಲಿ ಮತ್ತೆ ಸಮಸ್ಯೆ ಶುರುವಾಗ್ತಕ್ಕಂಥ ಒಂದು ಚಾನ್ಸ್ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅವರ ಒಂದು ಡಿಸೀಸ್ ಕಂಡೀಷನ್ ಫರ್ದರ್ ಪ್ರೋಗ್ರೆಸ್ ಆಗೋದನ್ನು ಅಥವಾ ಫರ್ದರ್ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗುವಂಥದ್ದು, ಫರ್ದರ್ ಡ್ಯಾಮೇಜ್ ಆಗುವಂಥದ್ದು, ಅಂದರೆ ಆ ಜಾಗದ ವೇನ್ ಬಿಟ್ಟು ಬೇರೆ ಜಾಗದ ವೇನ್ ಎಫೆಕ್ಟ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಆ ಥರದನ್ನೆಲ್ಲ ಅವಾಯ್ಡ್ ಮಾಡೋ ಥರ ಒಂದು ಮೆಡಿಸಿನ್ಸ್ ಕೊಡೋದ್ರ ಜೊತೆಗೆ ಅವರ ಒಂದು ಡಿಸೀಸ್ ಕಂಡೀಷನ್ ಸ್ಟೇಬಲ್ ಆಗೋ ಥರ, ಅಂದರೆ ಸಮಸ್ಯೆಗಳು ಕಾಣಿಸದೇ ಇರೋ ಥರ, ಕಂಟ್ರೋಲಿಗೆ ಬರೋ ಥರ ಒಂದು ಮೆಡಿಸಿನ್ಸ್ ಕೂಡ ರೆಕಮೆಂಡ್ ಮಾಡ್ತಕ್ಕಂಥದ್ದು. ಈಗ ನರ ಮತ್ತು ನಾಳಕ್ಕಿರುವಂತಹ ಡಿಫ್ರೆನ್ಸ್ ಏನು ಡಾಕ್ಟರ್?
ನರ ಅಂತಲೇ ನರ್ವ್ ಅಂತ ಹೇಳ್ತೀವಿ. ಸೊ ಬ್ಲಡ್ ವೆಸಲ್ ಅಂತಂದರೆ ಅದು ರಕ್ತನಾಳ ಅಂತ ಹೇಳ್ತೀವಿ ಯೂಶಲಾಗಿ. ಸೊ ಇದು ಬ್ಲಡ್ ವೆಸಲ್ಗೆ ಸಂಬಂಧಪಟ್ಟಂಥ ಡಿಸೀಸ್. ಬಟ್ ಏನಾಗುತ್ತೆ, ಎಲ್ಲದು ಜೊತೆಲೇ ಇರುತ್ತೆ, ಬ್ಲಡ್ ವೆಸಲ್ಸ್ ನರ್ವ್ಸ್ ಎಲ್ಲ ಪಕ್ಕದಲ್ಲೇ. ಸೊ ವೇನ್ಸ್ ಅಫೆಕ್ಟ್ ಆಯಿತು ಅಂತಂದಾಗ ಅದು ನರ್ವ್ಸ್ನ ಅಫೆಕ್ಟ್ ಮಾಡ್ತಕ್ಕಂಥ ಚಾನ್ಸ್ ಕೂಡ ಇರುತ್ತೆ. ಬಟ್ ಮೋರ್ ಕಾಮನ್ಲಿ ಹೇಳಿದಾಗ ನಾನು ಫಸ್ಟ್ ಹೇಳಿದಾಗ ಇದು ವ್ಯಾಸ್ಕ್ಯುಲರ್ ಡಿಸೀಸ್ ಅಂದರೆ ಅದು ಬ್ಲಡ್ ವೆಸಲ್ಗೆ ಸಂಬಂಧಪಟ್ಟಂಥ ಸಮಸ್ಯೆ. ಅದರಲ್ಲಿ ಹಲವಾರು ಥರದ ಒಂದು ಡಿಸೀಸ್ ಕಂಡೀಷನ್ ನಾವು ನೋಡ್ತೀವಿ. ಪ್ರಮುಖವಾದಂಥದ್ದು ಅಂತಂದಾಗ ಅದು ವೆರಿಕೋಸ್ ವೇನ್ಸ್ ಅಂತ ಹೇಳ್ಬೋದು. ಇದಕ್ಕೆ ಫುಡ್ ಕೂಡ ಕಾರಣ ಆಗುತ್ತಾ? ಡಯಟ್ ಅಂತ ಬಂದಾಗ ಹೇಳಿದಾಗೆ ಜನರಲಾಗಿ ಡೈರೆಕ್ಟಾಗಿ ಇದು ಯಾವುದೇ ಥರ ಒಂದು ಡಿಸೀಸ್ ಕಂಡೀಷನ್ ಅಫೆಕ್ಟ್ ಮಾಡದೇ ಇದ್ರೂ ಕೂಡ ಇಂಡೈರೆಕ್ಟಾಗಿ ಹೇಳಿದಾಗೆ ಒಬೆಸಿಟಿ ಅನ್ನೋ ಒಂದು ಫ್ಯಾಕ್ಟರ್ ಇರ್ಬೋದು, ಅಥವಾ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸಿಂದ ಸೆಡೆಂಟ್ರಿ ಹ್ಯಾಬಿಟ್ಸ್ ಅಂತ ಏನು ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಕಲೆಕ್ಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಅದರಲ್ಲೂ ಇತ್ತೀಚೆಗೆ ಹೆಚ್ಚಾಗಿ ಹೈ ಕ್ಯಾಲೋರಿ ಫುಡ್, ಜಂಕ್ ಫುಡ್ ಸೇವನೆ ಮಾಡುವಂಥದ್ದಾಗಿರ್ಬೋದು, ಪ್ರೋಸೆಸ್ ಫುಡ್ ಇರ್ಬೋದು, ಪ್ಯಾಕೇಜ್ ಫುಡ್, ಈ ಥರದ್ದೆಲ್ಲ ಫುಡ್ ಇಂಟೇಕಿಂದ ಓವರಾಲ್ ಆಗಿ ಏನಾಗುತ್ತೆ, ಒಂದು ನ್ಯೂಟ್ರಿಷನ್ ಡಿಫಿಷಿಯನ್ಸೀಸ್ ಅನ್ನೋ ಡೆವಲಪ್ ಆಗುವಂಥ ಒಂದು ಚಾನ್ಸ್ ಕೂಡ ಇರುತ್ತೆ. ಸೊ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಡೆವಲಪ್ ಆದಾಗ ಬೇಗ ಏನಾಗುತ್ತೆ, ಮಸಲ್ ವೀಕ್ ಆಗೋದು ಅಥವಾ ಈ ಥರದ ಒಂದು ಚಾನ್ಸಸ್ ಹೆಚ್ಚಿರೋದ್ರಿಂದ ಒಂದು ರೋಗ ಲಕ್ಷಣಗಳು ಅಂದರೆ ಹೇಳಿದಾಗೆ ಕೆಲವೊಂದು ಪೇಷಂಟ್ಸ್ ಹೇಳಿದ್ರು ಸ್ವಲ್ಪ ದೂರ ನಡೆದರೆ ಪೇಯ್ನ್ ಬರುತ್ತೆ, ಸ್ವೆಲ್ಲಿಂಗ್. ಸೊ ಅಂಥವ್ರಲ್ಲಿ ಏನಾಗುತ್ತೆ, ಬೇಗ ಸಿಮ್ಟಮ್ಸ್ಗಳು ಬೇಗ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಅಂದರೆ ವೇನ್ಸ್ ಬಲ್ಜಾಗ್ತಾ ಹೋಗ್ತಾ ಇರುತ್ತೆ. ಆಲ್ ಆಫ್ ಎ ಸಡನ್ ಯಾವುದೋ ಒಂದು ಟೈಮಲ್ಲಿ ತುಂಬ ಹೆಚ್ಚು ಸ್ಟ್ರೈನ್ ಮಾಡಿಕೊಂಡ್ರು, ಹೆಚ್ಚು ಓಡಾಡಿದ್ರು ಅಂತಂದಾಗ ಏನಾಗುತ್ತೆ, ಅದು ಸ್ವೆಲ್ಲಿಂಗ್ ಅನ್ನೋದು ಅಥವಾ ಪೇಯ್ನ್ ಅನ್ನೋದು ಸಿವಿಯರ್ ಆಗ್ತಾ ಹೋಗುವಂಥದ್ದು ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಕಲೆಕ್ಟಿವ್ ಆಗಿ ಒಂದೇ ನಿರ್ದಿಷ್ಟವಾದಂಥ ಕಾರಣದಿಂದನೇ ಬರುತ್ತೆ ಅಂತ ಹೇಳೋಕ್ಕಾಗದಿದ್ರು ಮಲ್ಟಿಪಲ್ ಫ್ಯಾಕ್ಟರ್ಸಿಂದ ಡೆಫಿನೆಟ್ಲಿ ಅಫೆಕ್ಟ್ ಆಗುತ್ತೆ. ಅದರಲ್ಲಿ ಡಯಟ್ ಫ್ಯಾಕ್ಟರ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗೇ ಆಗುತ್ತೆ ಅಂತ ಹೇಳ್ಬೋದು. ಸರ್ಜರಿ ಮಾಡಿಸ್ಕೊಂಡ್ಮೇಲೆ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ದಿನದ ರೆಸ್ಟ್ ಅವಶ್ಯಕತೆ ಅಂತ? ಅದೇ ಸರ್ಜರಿ ಅನ್ನೋದು ಈಗ ಅವರಲ್ಲಿ ಆ ಒಂದು ಡಿಸೀಸ್ ಕಂಡೀಷನ್ ಯಾವೊಂದು ಹಂತಕ್ಕೆ ಹೋಗಿದೆ, ಯಾವ ಜಾಗದ ವೇನ್ ಅಫೆಕ್ಟ್ ಆಗಿದೆ, ಅದು ಎಷ್ಟು ಅಫೆಕ್ಟ್ ಆಗಿದೆ, ಇದೆಲ್ಲದ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಇರುತ್ತೆ. ಬಟ್ ಸರ್ಜರಿ ಆದ ನಂತರ ಕೂಡ ರೆಸ್ಟ್ ಮಾಡೋದ್ರ ಜೊತೆಗೆ ಮತ್ತೆ ಅದೇ ಥರ ಲಾಂಗ್ ಸ್ಟ್ಯಾಂಡಿಂಗ್ ಅವಾಯ್ಡ್ ಮಾಡುವಂಥದ್ದು, ಅಥವಾ ವೆಯ್ಟ್ ಲಿಫ್ಟ್ ಮಾಡುವಂಥದ್ದು, ಅಥವಾ ಬಾಡಿ ವೆಯ್ಟ್ ಏನಾದರೂ ಜಾಸ್ತಿ ಇದೆ ಅಂತಂದರೆ ಅದನ್ನು ಆದಷ್ಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಲೇಬೇಕಾಗುತ್ತೆ. ಮತ್ತೆ ಸೇಮ್ ಆ್ಯಕ್ಟಿವಿಟೀಸ್ ಮಾಡ್ತಾ ಹೋದ್ರು ಅಂತಂದಾಗ ಬೇರೆ ಜಾಗದಲ್ಲಿರುವಂಥ ವೇನ್ ಅಫೆಕ್ಟ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಈ ಒಂದು ಡಿಸೀಸ್ ಕಂಡೀಷನ್ ಏನಕ್ಕೆ ಬಂದಿದೆ, ಅಥವಾ ಟ್ರಿಗರಿಂಗ್ ಫ್ಯಾಕ್ಟರ್ ಏನಿದೆ, ಅಥವಾ ಮೇಂಟೈನಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಸಮಸ್ಯೆ ಶುರುವಾದಾಗ ಔಷಧಿ ತೊಗೊಂಡ ನಂತರ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಬರ್ತಾ ಇದೆ ಅಂತಂದಾಗ ಸರ್ಟನ್ ಮೇಂಟೈನಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಆ ಥರದ್ದು ಏನಾದ್ರು ಇತ್ತು ಅಂತಂದರೆ ಅದನ್ನು ಆದಷ್ಟು ಸರಿಪಡಿಸ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಗಷ್ಟೇ ಆ ಸಮಸ್ಯೆನ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ. ಓಕೆ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವೆರಿಕೋಸ್ ವೈನ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ, ಹಾಗಾಗಿ ಧನ್ಯವಾದಗಳು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಇದೇ ರೀತಿಯಾದಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡೈರೆಕ್ಟ್ ಆಗಿ ಡಾಕ್ಟರ್ ಹತ್ರ ಮಾತಾಡ್ಬೋದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.